ನಗಿಸುವಾಗಲೇ ನೀ ಮಾತ್ರ ಸಾಕು ನನಗೆ. ಯೆಹೋವನ ಸೌಖ್ಯದಾಯಕನೇ, ನಿಂಗಾಯದಿಂದ ಗುಣವಾದೆನು. ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಸೃಷ್ಟಿಸುವ ದೇವರೇ, ನಿನ್ನ ಸೃಷ್ಟಿ ಮಾಡಿದೆ. ಯೆಹೋವ ಪರಿಶುದ್ಧ ಉನ್ನತ ದೇವರೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೆಹೋವ ಶಾಲೋಮ್ ನನ್ನ ಸಮಾಧಾನ, ನೀಡಿದೆ ನನ್ನ ಹೃದಯದಲ್ಲಿ. ಯೆಹೋವ ಶಾಲೋಮ್ ನನ್ನ ಸಮಾಧಾನ, ನೀಡಿದೆ ನನ್ನ ಹೃದಯದಲ್ಲಿ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀನೇ ನನ್ನ ಪ್ರಿಯನು, ನನ್ನೆಷ್ಟೊಂದು ಪ್ರೀತಿ ಮಾಡಿದೆ. ನನ್ನನ್ನು ರಕ್ಷಿಸಲು ನಿನ್ನನ್ನೇ ನೀಡಿದೆ. ನಿನ್ನ ಹಾಗೆ ಯಾರೂ ಇಲ್ಲ. ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ, ನೀ ಮಾತ್ರ ಸಾಕು ನನಗೆ. ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ.
ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಬೆಳಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡು ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಓಕೆ, ಬೆಳಗ್ಗೆ ನಮಸ್ಕಾರಗಳು ಸಹೋದರ ಮತ್ತು ಸಹೋದರಿಯರೇ. ವಾವ್, ನೀವು ನೋಡುವಾಗ ತುಂಬ ಸಂತೋಷ. ಆ್ಯಕ್ಚುಲಿ ನಾವು ನಾಲ್ಕು ಜೊತೆ ಮಾತಾಡುವಾಗ ಹೇಳ್ತಾಯಿದ್ರು ನಿಮ್ಮ ಬಗ್ಗೆ, ಸಾಯಿ ಅವರು, ನಾಗರಾಜ್, ಆಂಟೋನಿ ಬ್ರದರ್ ಬಗ್ಗೆ ಮತ್ತು ಸಿಸ್ಟರ್ ಇನ್ನೊಬ್ಬ ಬ್ರದರ್ ಬಗ್ಗೆ ಎಲ್ಲ ಜೊತೆ ಹೇಳುವಾಗ ತುಂಬ ಸಂತೋಷ ಆಗಿತ್ತು. ಆ್ಯಕ್ಚುಲಿ ಬರಬೇಕಂತ ಒಂದು ವರ್ಷ ಕಳೆದುಬಿಟ್ವಿ. ದೇವ್ರ ಕೃಪೆಯಿಂದ ಇವತ್ತು ನೋಡುವಾಗ ತುಂಬ ಸಂತೋಷ ಆಗುತ್ತೆ. ದೇವರು ನಿಮ್ಮ ಮಧ್ಯೆ ಅವ್ರನ್ನ ಸುಸುವುದನ್ನು ನೋಡುವಾಗ ನನಗೆ ಬಹಳ ಸಂತೋಷ. ದೇವರಿಗೆ ಬಹಳ ಕೃತಜ್ಞತೆ ಹೇಳ್ತೀನಿ ಈ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ನಾನು ಅಂದ್ಕೊಳ್ತೀನಿ ನೀವು ಬೆಳಗ್ಗೆ ಎಲ್ಲರೂ ಟಿಫಿನ್ ಮಾಡ್ಕೊಂಡು ಬಂದಿದ್ದೀರಿ ಅಂತ. ಯಾರು ಮಾಡಿಲ್ಲ? ಓಕೆ, ಆಸಮ್ ಬ್ರೋ. ಓಕೆ, ಆಸಮ್ ಅಜ್ಜಿ. ಓಕೆ, ತುಂಬ ಸಂತೋಷ. ನಿಮ್ಮ ಏನದು ಶರೀರ ಆಹಾರಕ್ಕಿಂತ ದೇವರ ಸನ್ನಿಧಾನದಲ್ಲಿ ಕೇಳೋದು ಎಷ್ಟು ಆನಂದಕರವಲ್ಲ. ನಿಜವಾಗ್ಲೂ ನಾವು ದೇವರು ಒಂದು ಆತ್ಮಿಕವಾದ ಊಟ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ನಮ್ಮ ಜೀವನದಲ್ಲಿ ಯಾವಾಗಲೂ ಈ ಥರ ಅನ್ಸತ್ತಲ್ಲ, ನಾನು ಒಬ್ಬನೇ ಹೋರಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ. ನನ್ನ ಕಷ್ಟಕ್ಕೆ ಯಾರೂ ಬರೋಂಗಿಲ್ಲ. ನನ್ನ ಮನೆ ಸಮಸ್ಯೆ ನನಗೆ ಉಳಿದ್ಬಿಟ್ಟಿದೆ. ಈ ಯುದ್ಧದ ನನ್ನ ಜೊತೆ ಯಾರಿದ್ದಾರೆ ಅಂತ ಈ ಥರ ಯಾರಿಗೆಲ್ಲ ಅನ್ನಿಸ್ತಾ ಇದೆ? ಎಲ್ಲರಿಗೂ ಅನ್ನಿಸ್ತಾ ಇದೆ. ಹೋಗಿ ಅನ್ನಿಸ್ತದಲ್ಲ ನೋಡಿ. ಕೆಲವ್ರಿಗೆ ಓಕೆ, ಹೊರಗಿನ ನಗುಕ್ಕಿಂತ ಹಲವಾರು ಜನರು ಏನು ಮಾಡ್ತಾರೆ, ಹೊರಗೆ ನಗ್ತಾರೆ, ಒಳಗೆ ದುಃಖ ಇರುತ್ತೆ, ಒಂಟಿತನ ಒಂದು ಬಾಧೆ ಕಾಡ್ತಾ ಇರುತ್ತೆ. ಏನು ಮಾಡ್ತಾರೆ, ಕೆಲವರು ಅತ್ಯುತ್ತಮವಾದ ಪ್ರಾರ್ಥನೆ ಮಾಡ್ತಾರೆ, ಒಳಗಡೆ ನೋಡುವಾಗ ಒಂಟಿತನ ಕಾಡ್ತಾ ಇರುತ್ತೆ. ಯಾಕೆ ಈ ಥರ ಆಗುತ್ತೆ ಅನ್ನೋ ಗೊತ್ತಾ ನಮಗೆ? ಅವರು ಹೃದಯನ ಶೇರ್ ಮಾಡೋಕ್ಕೆ ರೆಡಿ ಇರಲ್ಲ. ಹಾಗಾಗಿ ಒಳಗಡೆ ಎಲ್ಲ ಇಟ್ಕೊಂಡು
ಓಕೆ ಏನು ಹೇಳಿ ಈಗ. ಹಾಂ ಏಮೇನ್ ಕೆಲವರು ತುಟಿಯಿಂದ ಬಹಳ ಸ್ತುತಿ ಮಾಡ್ತಾರೆ, ಆದರೆ ಹೃದಯ ಪರೀಕ್ಷೆ ಮಾಡ್ಕೋವಾಗ ಖಾಲಿ ಇರುತ್ತೆ. ಯಾಕೆ ಹೀಗೆ ನಮಗೆ ಆಗುತ್ತೆ ಅಂದರೆ ನಾವು ಒಂದು ವಚನ ನೋಡೋಣ ಏನು ಹೇಳುತ್ತೆ ಅಂತ. ಓಕೆನಾ? ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ನಾವು ಸ್ಟಾರ್ಟ್ ಮಾಡೋಣ. ಓಕೆನಾ? ಪ್ರಾರ್ಥನಾ. ಅದ್ಭುತವಾಗಿರುವಂಥ ನನ್ನ ತಂದೆ, ನಿಮ್ಮ ನಾಮವು ಪರಿಶುದ್ಧವೆನಿಸಲಿ ಅಪ್ಪ. ಅಪ್ಪ, ನಿಮ್ಮ ಮಕ್ಕಳ ಜೊತೆ ನನ್ನ ನೀವು ಸೇರಿಸಿದ್ದಕ್ಕಾಗಿ ನಿಮಗೆ ಬಹಳ ಕೃತಜ್ಞತೆ ದೇವರೇ. ಅಪ್ಪ, ಈ ಸೌಭಾಗ್ಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಭಾಳ ಸ್ತೋತ್ರ. ಸರಿ, ಇವತ್ತು ಏನು ಕಲಿಸ್ಕೊಡ್ತೀರಿ ನಮ್ಮ ಜೀವನಕ್ಕೆ, ನಾವು ಕಲಿತು ನಿಮಗೆ ಮಹಿಮೆ ಉಳ್ಳವರಾಗಿರಲಿಕ್ಕೆ ಸಹಾಯ ಮಾಡಿ, ನಮ್ಮನ್ನು ಉಪಯೋಗಿಸ್ಕೊಳ್ಳಿ ದೇವರೇ. ದೇವರೇ, ನಮಗೆ ಬಲ ಕೊಡುವಂಥವ್ರು, ಶಕ್ತಿ ಕೊಡುವಂಥ ದೇವರೇ, ನಿಮಗೆ ಬಹಳ ಸ್ತೋತ್ರ. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸಹೋದರನ ಆಶೀರ್ವಾದ ಮಾಡಿ ನಾವು ಪವಿತ್ರಾತ್ಮ ಮುಖಾಂತರ ನಿಮಗೆ ಕನೆಕ್ಟ್ ಆಗಲಿಕ್ಕೆ ಸಹಾಯ ಮಾಡ್ತೀರಿ ಅಂತ ಬೇಡಿ ಹೆಚ್ಚುಕ ಪ್ರಾರ್ಥನೆ ಸುಂಪ್ರಾಸು ತಂದೆ, ಆಮೇಲೆ. ಓಕೆ, ನಾವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 21ನೇ ವಚನ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 21ನೇ ವಚನ. ಯಾರಾದರೂ ಓದ್ತೀರಾ ನಮಗೋಸ್ಕರ? ಹಾಂ ಬ್ರೋ, 7:21. ನೀವು ಅವರಿಗೆ ಹೆದರಿಕೊಳ್ಳಬೇಡಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ. ಆತನು ನಿಮ್ಮ ಭಕ್ತಿಗೆ ಪ್ರತಿಕಾರವಾಗಿ ವಿಸ್ಮಯ ಹುಟ್ಟಿಸುವ ದೇವರಾಗಿದ್ದಾನೆ. ಆಮೆನ್. ಓಕೆ, ಇಲ್ಲಿ ವಚನ ಏನು ಹೇಳ್ತೇವೆ ಗೊತ್ತಾ? ಹೆದರಬೇಡ್ರಿ. ಯಾವ ವಿಷಯಕ್ಕೆ ಹೆದರಬೇಡ್ರಿ? ಓಕೆ, ಇಲ್ಲಿ ದೇವ್ರು ಹೇಳ್ತಿದ್ದಾರೆ ನಮ್ಮ ಜೀವನದಲ್ಲೂ ಕೂಡ ಬಹಳ ಸಂಕಟಗಳಿದೆ, ಸಮಸ್ಯೆಗಳಿದೆ. ನಾವು ಆಗಲೇ ಕೈ ಎತ್ತಿದ್ವಲ್ಲ, ಭಯ ಪಡ್ತಾ ಇದ್ದೀವಿ ಅಂತ. ಇವು ಧೈರ್ಯ ಕೊಡ್ತಾ ಇದ್ದಾರೆ, ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ. ಆಮೆನ್. ಹೇಳಿ, ಯಾರಿದ್ದಾರೆ ನಮ್ಮ ಮಧ್ಯದಲ್ಲಿ? ದೇವರಿದ್ದಾರಾ? ಆಮೆನ್. ಅವಾಗ ಇಸ್ರಾಯೇಲ್ ಜನರಿಗೆ ದೇವರು ಕಾನಾನ್ ದೇಶ ಹೋಗುವಾಗ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳವ್ರು ಎದುರು ಬಂದರು. ಅವಾಗ ಇವ್ರು ಮಾತು ಹೇಳ್ತಾರೆ, ನೀವು ಹೆದರಬೇಡ್ರಿ, ನಾನು ನಿಮ್ಮ ಜೊತೆ ಇದ್ದೀನಿ. ಈ ಸಮಯದಲ್ಲಿ ಕೂಡ ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಜೊತೆ ಇದ್ದೀನಿ. ಯಾಕೆ ಗೊತ್ತಾ? ನಮ್ಮ ಜೀವನದಲ್ಲಿಯೂ ಕಷ್ಟ ಅನ್ನೋ ಕಷ್ಟಗಾರರಿದ್ದಾರೆ, ಮತ್ತು ತುಂಬ ಸಂಕಟಗಳಿದೆ, ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಇಂಥ ಮಧ್ಯದಲ್ಲಿ ನಾವು ಹೋರಾಡ್ತಾ ಇದ್ದೀವಿ. ಆದರೆ ನಮ್ಮ ಜೊತೆಗಾರಾಗಿ ದೇವರು ಇರುವಾಗ ನಾವು ಈ ವಿಷಯಗಳಲ್ಲಿ ಗೆಲ್ಲಕ್ಕಾಗತ್ತೆ. ನಾವು ಈ ಒಂದು ವಚನದಿಂದ ನಾವು 3 ಪಾಯಿಂಟ್ ಕಲಿತೀವಿ ಇವತ್ತು. ಇಲ್ಲಿ ನಾವು ನೀವು ಎಲ್ಲರೂ ಒಬ್ಬಂಟಿಗರಲ್ಲ. ಯಾಕೆ ಗೊತ್ತಾ? ನಮ್ಮ ಮಧ್ಯದಲ್ಲಿ ದೇವರಿದ್ದಾರೆ. ನಾವು ಯಾವಾಗಲೂ ದೇವರ ಜೊತೆ ನಾವು ಇರುವಾಗ ದೇವರ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಸಹೋದರ ಸಹೋದರರೇ. ಓಕೆ, 1ನೇ ಪಾಯಿಂಟ್ ಬಂದುಬಿಟ್ಟು, ದೇವರು ನಮ್ಮ ಮಧ್ಯದಲ್ಲಿದ್ದರೆ ಭಯಕ್ಕೆ ಸ್ಥಳವಿಲ್ಲ. ನಾವು ಯಾವಾಗಲೂ ನಮ್ಮ ಮಧ್ಯದಲ್ಲಿ ದೇವರು ಇರುವಾಗ ನಾವು ಯಾವ ವಿಷಯಕ್ಕೂ ಭಯ ಪಡೋಂಗಿಲ್ಲ. ನಮಗೆ ಕಷ್ಟ ಬರಲಿ, ನಾವು ಸೋತೋಗಲಿ, ಜನಗಳು ಕೈ ಬಿಟ್ಟು ಹೋಗಲಿ, ನಾವು ಭಯ ಪಡೋಂಗಿಲ್ಲ. ಯಾಕೆ ಗೊತ್ತಾ? ನಮ್ಮ ಜೊತೆ ದೇವರಿದ್ದಾರೆ. ನಾವು ಸ್ವಲ್ಪ ಸಣ್ಣ ವಿಷಯಗಳನ್ನು ನೋಡುವಾಗ ಹೆದರಿಕೆ ಉಂಟಾಗುತ್ತೆ. ಓಕೆನಾ? ಯಾಕೆ ಹೆದರಿಕೆ ಉಂಟಾಗುತ್ತೆ ಅಂದರೆ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿದರೆ ಆ ಪರಿಸ್ಥಿತಿ ನಮ್ಮನ್ನ ಹೆದರಿಸುತ್ತೆ. ಜನಗಳ ಮೇಲೆ ಡಿಪೆಂಡ್ ಆಗಿದರೆ ಜನಗಳಿಂದ ಭಯ ಬರುತ್ತೆ. ಆದರೆ ದೇವರ ಮೇಲೆ ನಾವು ಡಿಪೆಂಡ್ ಆದರೆ ನಮಗೆ ದೇವರು ಭಯ ಇರಂಗಿಲ್ಲ. ನಂಬಿಕೆ ಯಾವಾಗಲೂ ಸ್ಟ್ರಾಂಗ್ ಆಗುತ್ತೆ ಯಾವಾಗ ದೇವರ ಮಧ್ಯದಲ್ಲಿ ಇರುವಾಗ. ನಮ್ಮ ಪ್ರಾರ್ಥನೆ ದುರ್ಬಲವಾಗಿ ನಾವು ಬೆಳಿಬೋದು ದೇವರು ನಮ್ಮ ಮಧ್ಯದಲ್ಲಿದ್ದರೆ. ನಮ್ಮ ನಿರ್ಧಾರಗಳು ಯಾವಾಗಲೂ ತಪ್ಪಾಗಂಗಿಲ್ಲ ಸಹೋದರ ಸಹೋದರರೇ, ದೇವರು ನಮ್ಮ ಮಧ್ಯದಲ್ಲಿ ಇರುವಾಗ. ದೇವರು ನಮ್ಮ ಮಧ್ಯದಲ್ಲಿ ನಾವು ಇಲ್ಲ ಅಂದರೆ ಏನಾಗುತ್ತೆ? ಭಯ ನಮ್ಮನ್ನ ಯಾವಾಗಲೂ ಕಾಡ್ತಾನೆ ಇರುತ್ತೆ. ಹೇಗೆ ಒಂದು ಇಸ್ರಾಯೇಲ್ ಜನಗಳಿಗೆ ಅವರು ಕಾನಾನ್ ದೇಶಗಳು ಹೋಗುವಾಗ ಹೇಗೆ ಎಲ್ಲ ಭಯ ಬಂತು, ಆ ರೀತಿ ನಮ್ಮ ಜೀವನದಲ್ಲೂ ಕೂಡ ಇವಾಗಲೂ ಭಯ ಆಗುತ್ತೆ. ನಮ್ಮ ಮಧ್ಯದಲ್ಲಿ ದೇವರು ಯಾವಾಗಲೂ ಇರಬೇಕು. ಭಯ ಹೊರಗಿನ ಶತ್ರುವಿನಿಗಿಂತ ಒಳಗೂ ನಮಗೆ ದೇವರು ಭಯ ಇರಬೇಕು. ಆವಾಗ ದೇವರು ನಮ್ಮನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ.
ನಮಗೆ ಕೀರ್ತನೆಗಾರ 46:11 ವಚನ ನೋಡೋಣ. ಯಾರಾದರೂ ಓಡ್ತೀರಾ? ಓಕೆ ಬ್ರೋ. ಕೀರ್ತನೆಗಳು 46:11 ವಚನ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೆನ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಯಾರು ಅಂತಿದ್ದಾರಂತೆ? ಸೇನಾಧೀಶ್ವರದ ಯೆಹೋವನು ನಮ್ಮ ಜೊತೆಲಿ ಇರುವಾಗ ನಮ್ಮ ಮನೆ ಕೂಡ ಕದಲಂಗಿಲ್ಲ, ನಮ್ಮ ಮನಸ್ಸು ಕೂಡ ಒಡೆಯಂಗಿಲ್ಲ, ನಮ್ಮ ಸಭೆ ಕೂಡ ಕುಸಿಯಂಗಿಲ್ಲ, ನಂಬಿಕೆ ಕೂಡ ನಾಶವಾಗಂಗಿಲ್ಲ. ಯಾಕೆ ಗೊತ್ತಾ? ದೇವರು ನಮ್ಮ ಸಂಗಡ ಇದ್ದಾನೆ. ನಮಗೆ ಗುರಾಣಿಯಾಗಿ ನಿಂತಿದ್ದಾರೆ. ಯಾರಾಗಿ ನಿಂತಿರ್ತಾರೆ? ನಮಗೆ ದೇವರು ಗುರಾಣಿಯಾಗಿ ನಿಂತರೆ ನಾವು ಏನೂ ಆಗಲ್ಲ. ನಮಗೆ ಒಂದು ಉದಾಹರಣೆ ನೋಡೋಣ. ಒಂದು ಮಗು, ಆ್ಯಕ್ಚುಲಿ ನಮ್ಮ ಧ್ಯಾನವಿ ಮಗಳು ಕತ್ತಲಲ್ಲಿ ಇರುವಾಗ ಏನು ಮಾಡ್ತಾಳೆ? ಅವಳು ಒಬ್ಬಳೇ ರೂಮಲ್ಲಿ ಬಿಟ್ಟು ನಾವು ಕತ್ತಲಲ್ಲಿ ಬಿಟ್ಟರೆ ಏನು ಮಾಡ್ತಾಳೆ? ಚೀರ್ತಾಳೆ ಅಲ್ವಾ? ಅವ್ರ ಪಕ್ಕ ನಾನು ಅಥವಾ ಅವ್ರ ಮಮ್ಮಿ ಇದ್ದರೆ ಹೆಂಗೆ ಮಾಡ್ತಾಳೆ? ಧೈರ್ಯವಾಗಿ ಇರ್ತಾಳೆ. ಅದೇ ರೀತಿ ಈ ಲೋಕದಲ್ಲಿ ನಾನು ಒಬ್ಬರೇ ಜೀವನ ಮಾಡುವಾಗ ತುಂಬ ಭಯ ಆಗತ್ತೆ, ತುಂಬ ಸಂಕಟಗಳನ್ನ ಅನುಭವಿಸ್ತೀನಿ. ಆದರೆ ದೇವರು ನನ್ನ ಮಧ್ಯದಲ್ಲಿ ಇರುವಾಗ ಅದ್ಭುತವಾಗಿ ನಡೀತೀವಿ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು, ನಮ್ಮ ಮಧ್ಯದಲ್ಲಿ ದೇವರು ಇದ್ದಾರಾ? ಏಮೇ ಅವಾಗ ಏನಾಗುತ್ತೆ? ನಮಗೆ ಇನ್ನದು ಸಿಚುವೇಶನ್ಗಳ ಮೇಲೆ, ಜನಗಳ ಮೇಲೆ ಇರುವಂಥ ಅವಲಂಬತೆ ಕಮ್ಮಿಯಾಗಿ ದೇವರ ಮೇಲೆ ಬಹಳ ನಂಬಿಕೆ ಹುಟ್ಟುವಾಗ ನಾವು ದೇವರ ವಿಷಯದಲ್ಲಿ ಸ್ಟ್ರಾಂಗಾಗಿ ನಾವು ನಿಂತ್ಕೋತೀವಿ. ರೋಗ ಅನ್ನೋದು ದೊಡ್ಡವಾಗಿರುವಂಥ ನಮ್ಮ ಪ್ರಾಬ್ಲಮ್, ಕಾಯಿಲೆ. ಸಾಲ ಅನ್ನೋದು ದೊಡ್ಡದೊಂದು ಆಗಿರುವಂಥ ಸವಾಲು. ನಮಗೆ ವಿರೋಧಿಗಳು, ಕುಟುಂಬದಲ್ಲಿ ಕಲಹ, ಇವೆಲ್ಲ ನಮಗೆ ನಮ್ಮ ಜೀವನದಲ್ಲಿ ಇರುವಾಗ ತುಂಬ ಹೋರಾಡ್ತಿದ್ವಿ ಈ ವಿಷಯಗಳಲ್ಲಾಗಿ. ಆದರೆ ದೇವರು ನಮ್ಮ ಮಧ್ಯದಲ್ಲಿ ಬಂದರೆ ಈ ವಿಷಯಗಳಲ್ಲಿ ನಾವು ಆರಾಮಾಗಿ ಜೀವನ ಮಾಡ್ಬೋದು. ದೇವರು ಹೇಳ್ತಿದ್ದಾರೆ, ನೀವೇನು ಗೋತ್ರು ಮಾಡ್ತಿದ್ದೀರಾ ಆ ಮಧ್ಯದಲ್ಲಿ ನಾನಿದ್ದೀನಿ. ನನ್ನನ್ನು ಬರೆಸ್ಕೋಬೇಕು. ಇವತ್ತು ನನ್ನ ಮಧ್ಯದಲ್ಲಿ ಯಾರಿದ್ದಾರೆ? ದೇವರು ನಮಗೆ ಎಂಕರೇಜ್ ಮಾಡ್ತಾ ಇದ್ದಾರೆ, ನಾನು ನಿನ್ನ ಜೊತೆ ಇದ್ದೀನಿ. ಆದರೆ ನೀನು ಹೇಗೆ ಫೀಲ್ ಮಾಡ್ತಾ ಇದೆ? ನಮ್ಮ ಫೀಲ್ ಹೆಂಗಿದೆ? ದೇವ್ರ ಮೇಲೆ ಬಿಡ್ತೀವಿ, ಮನುಷ್ಯರ ಮೇಲೆ ನಾವು ಅವಲಂಬಿತರಾಗ್ತೀವಿ. ಈ ಸಹೋದರನ ಜೊತೆ ಇದ್ದರೆ ನಾನು ಆರಾಮವಾಗಿ ಜೀವನ ಮಾಡ್ಬೋದು. ಹಣ ನನ್ನ ಕೈಲಿತ್ತಂದರೆ ಈ ಲೋಕವನ್ನು ಗೆಲ್ಕೋಬೋದು ಅಲ್ವಾ? ಆದರೆ ಹಣ, ಸ್ನೇಹಿತ ಇದಕ್ಕಿಂತ ಬಹಳ ದೊಡ್ಡವರು ನನ್ನ ದೇವರು, ನಮ್ಮ ದೇವರು. ಏಮೇ ಅವ್ರ ಜೊತೆ ನಾವು ಅವ್ರ ಮಧ್ಯಸ್ಥದಲ್ಲಿ ನಾವು ಇದ್ದರೆ ಸುರಕ್ಷಿತವಾಗಿ ಜೀವನ ಮಾಡ್ತೀವಿ. ಏಮೇ ಇವಾಗ ನಾವು 2ನೇ ಪಾಯಿಂಟಿಗೆ ಹೋಗೋಣ. ದೇವರು ಮಧ್ಯದಲ್ಲಿದ್ದರೆ ಯುದ್ಧದಲ್ಲಿ ಜಯ ಖಚಿತ. ಏಮೇನ್ ನಾವೆಲ್ಲ ಇದೇವಲ್ಲ, ಆರಾಮಾಗಿದೆ ಅಂತ ಫೀಲ್ ಆಗುತ್ತಾ? ತುಂಬ ಆತ್ಮಿಕ ಯುದ್ಧಗಳು ನಡೀತಾ ಇದೆ. ತುಂಬ ಘೋರವಾದ ಯುದ್ಧಗಳು ನಡೀತಾ ಇದೆ. ಆದರೆ ನಾವು ದೇವರ ಜೊತೆ ಇರುವಾಗ ಜಯ ನಮ್ಮದೇ ಆಗಿರುತ್ತೆ. ಲೋಕದಲ್ಲಿ ಯಾಕೆ ಸೋಲ್ತಾ ಇದ್ದಾರೆ ಜನಗಳು? ಎಲ್ಲ ತಮ್ಮ ಪ್ರಕಾರ ಜೀವನ ಮಾಡ್ತಾ ಇದ್ದಾರೆ, ತಮಗೇನು ತಿಳಿತೈತಿ ಅದ್ರ ಪ್ರಕಾರ ಜೀವನ ಮಾಡ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ದೇವರಿಲ್ಲ ಸಹೋದರ. ಇವತ್ತು ನಮ್ಮ ಮಧ್ಯದಲ್ಲಿ ನಾವು ಇದ್ದರೆ ದೇವರು ಜಯ ನಮಗೆ ಖಚಿತ ಕಟ್ಟೆ ಕೊಡ್ತಾರೆ. ಯಾಕೆ ನೋಡಿ, ಲಕ್ಷಾನುಗಟ್ಟಲೆ ಸ್ಯಾಲ್ರಿ ತೊಗೊಳ್ತಾರೆ ಅಲ್ವಾ? ನೆಮ್ಮದಿಯಲ್ಲಿ ಶಾಂತಿನೇ ಇಲ್ಲ. ದೊಡ್ಡ ದೊಡ್ಡ ಅರಮನೆ ಕಟ್ಟಿರ್ತಾರೆ, ಆ ಅರಮನೆಯಲ್ಲಿ ಸಮಾಧಾನನೇ ಇಲ್ಲ. ಏನಿದೆ ಅವ್ರ ಜೀವನದಲ್ಲಿ? ಹಣ ಇದೆ, ಸಂಬಂಧಗಳು ವ್ಯಾಲ್ಯೂ ಇಲ್ಲ. ಆದರೆ ದೇವರು ಇದ್ದರೆ ಎಲ್ಲವೂ ಸ್ವಲ್ಪ ಇರಲಿ ಸಮಾಧಾನ ಇರೋಕ್ಕೆ ದೇವರು ನಮಗೆ ಬಲ ಕೊಡಿಸ್ತಾರೆ. ಏಮೇ ನಮ್ಮ ಜೊತೆಗಿರುವವರು ಸುಮ್ಮನೆ ಇರುವಂಥ ದೇವರಲ್ಲ, ಅದ್ಭುತ ಮಾಡುವಂಥ ದೇವರಾಗಿದ್ದಾರೆ. ಮೌನವಾಗಿರುವಂಥ ದೇವರಲ್ಲ, ಬಲಶಾಲಿ ಆಗಿರುವಂಥ ದೇವರು. ದುರ್ಬಲವಾಗಿರುವಂಥ ದೇವರಲ್ಲ, ಬಲವನ್ನು ಹೊಂದುವಂಥ ದೇವರಿದ್ದಾರೆ ಇವತ್ತು ನಮ್ಮ ಜೊತೆ.
ಸೋಲುಗಳನ್ನು ಕೊಡುವಂಥ ದೇವರಲ್ಲ ನಮ್ಮ ದೇವರು, ಜಯವನ್ನು ಕೊಡುವಂಥ ದೇವರಾಗಿದ್ದಾರೆ. ಅದಕ್ಕೆ ನಾವು ದೇವ್ರ ಜೊತೆಲಿ ಇದ್ದರೆ ಜಯ ನಮ್ಮದೇ ಸಹೋದರ ಸಹೋದರಿಯರೇ. ನಮಗೆ ಚಪನ್ಯ 3:17 ತೆಗೆನ ಒಂದು ವಚನ ನೋಡೋಣ. ಏನಾದರೂ ಓದ್ತೀರಾ? ಚಪನ್ಯ 3:17. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು. ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ಆಮೆನ್. ಇಲ್ಲಿ ಹೇಳ್ತಿದ್ದಾರೆ, ನಿನ್ನ ದೇವರಾದ ಯೆಹೋವನ ನಿನ್ನ ಮಧ್ಯದಲ್ಲಾಗಿದ್ದಾರೆ. ಹೇಗಿದ್ದಾರೆ? ವೀಕ್ ಇದೆ ಅಂತ ಹೇಳ್ತಾ ಇದ್ದಾರೆ ವಚನ. ಏನಿದೆ ಅಂತ ಹೇಳ್ತಿದ್ದಾರೆ? ಶೂರನಾಗಿದ್ದಾರೆ. ಇವ್ರ ವಿರುದ್ಧ ಯಾರು ನಿಂತ್ಕೊಳ್ತಾರೆ? ಥಿಂಕ್ ಮಾಡೋಣ. ಯಾರು ನಿಂತ್ಕೊಳ್ತಾರೆ? ಇವ್ರ ಮುಂದೆ ಯಾರು ನಿಂತ್ಕೊಳ್ತಾರ? ಚಾನ್ಸೇ ಇಲ್ಲ. ಈ ಲೋಕದ ಜನಗಳು ಎಲ್ಲ ಒಕ್ಕಟ್ಟಾಗಿ ನಿಂತರೂ ಕೂಡ ನಮ್ಮ ದೇವರ ಮುಂದೆ ಯಾರೂ ಸಮ ಇಲ್ಲದು ಸಹೋದರ. ಅಂತ ದೇವ್ರು ಹೇಳ್ತಿದ್ದಾರೆ, ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ. ದೇವ್ರು ಮಾತು ಕೊಡ್ತಾ ಇದ್ದಾರೆ, ನಾನು ನಿನ್ನ ಜೊತೆ ನಡೆಸ್ತೀನಿ. ನಮ್ಮದವ್ರು ಬೈಬಲಲ್ಲಿ ತುಂಬ ಓದಿದ್ವಲ್ಲ, ಏನೇನು ಮಾಡಿದ್ರು ಅಂತ ಯಾರಿಗೂ ನೆನಪಿದೆ? ಸಮುದ್ರನೇ ಬೇರೆ ಮಾಡಿದ್ರು. ನೆನಪಿದೆಯಾ? ಯಾರು ಮಾಡಿದ್ರು ಇದನ್ನ? ಮೋಸಸ್ ಮಾಡಿದ್ರಾ? ಯಾರು ಮಾಡಿದರು? ದೇವರು. ಈ ಸಮುದ್ರಕ್ಕಿಂತ ನಮ್ಮ ಸಮಸ್ಯೆ ದೊಡ್ಡದಾ? ಥಿಂಕ್ ಮಾಡೋಣ, ನಾವು ಸ್ವಲ್ಪ ಯೋಚನೆ ಮಾಡೋಣ. ಅಂತ ಒಂದು ಕಡೆ ಐಗುಪ್ತ ಜನರು ಓಡಿ ಬರ್ತಾ ಇದ್ದಾರೆ, ಫರೋನನ ಶಿಷ್ಯರು, ಅವನ ಸೈನಿಕರು. ಈ ಕಡೆ ಮೋಸಸ್ನ ಏನದು ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ದೊಡ್ಡ ಸಮುದ್ರನೇ ದೇವರು 2 ಭಾಗ ಮಾಡಿದರು. ಯಾರಿಗೋಸ್ಕರ ಮಾಡಿದ್ರು ಗೊತ್ತಾ? ನಮಗೋಸ್ಕರ. ನನ್ನ ಸಹೋದರರೆಲ್ಲ ಇಸ್ರಾಯೇಲ್ ಜನರೆಲ್ಲ, ಹೌದಲ್ಲ? ನೋಡಿ, ಜನರು ಅಷ್ಟು ರಕ್ಷಣೆ ಮಾಡ್ತಾರೆ ನಮಗೆ, ನಮ್ಮ ಮಧ್ಯದಲ್ಲಿ ಇದ್ದರೆ. ಓಕೆ, ಇಂಥ ಮಧ್ಯದಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಯಾರ ಕೈಯಲ್ಲಿ ಜೀವನ ಮಾಡ್ತಾಯಿದ್ದೀವಿ ಗೊತ್ತಾ? ನಾವೆಲ್ಲರೂ ದೇವರ ಕೈಯಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಆದರೆ ನಮಗೆ ಸ್ವಲ್ಪ ಸಂತೋಷ ಪಡುವಂಥ ಥಿಂಗ್ಸ್ಗಳಿಗೋಸ್ಕರ ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ ಅಂತ ನಾವು ಮರೆತುಬಿಡ್ತೀವಿ. ಇವತ್ತು ಯೋಚನೆ ಮಾಡ್ಕೊಳ್ಳೋಣ, ನಾವು ಯಾವ ವಿಷಯದಲ್ಲಿ ದೇವ್ರನ್ನ ಮರಿತಾ ಇದ್ದೀವಿ ಅಲ್ವಾ? ನೋಡಿ, ಶಾಶ್ವತವಾಗಿರುವಂಥ ನಮ್ಮ ದೇವ್ರನ್ನ ನಾವು ನಂಬೇಕಾ? ಸ್ವಲ್ಪ ಥಿಂಗ್ಸ್ನ ಸಂತೋಷ ಕೊಡುವಂಥ ನಾವು ನಂಬೇಕಾ? ಸ್ವಲ್ಪ ವಿಷಯದಲ್ಲಿ ಜಯ ಕೊಡುವಂಥ ವಿಷಯಗಳನ್ನು ನಾವು ನಂಬೇಕಾ? ನಾವು ನೆನೆಸ್ಕೊಳ್ಬೇಕು. ನಾವು ಎಷ್ಟೋ ಸಂಪಾದನೆ ಮಾಡಿದರೂ ಜಯ ಸ್ವಲ್ಪ ಸಹೋದರ. ನಾವು ಎಂಥ ಜಯದಲ್ಲಿ ಇಟ್ಕೋಬೇಕಂದ್ರೆ ಶಾಶ್ವತವಾಗಿ ನಮ್ಮನ್ನು ನಡೆಸುವಂಥ ದೇವರ ಜಯನ ನಾವು ಪಡ್ಕೋಬೇಕು ನಮ್ಮ ಜೀವನದಲ್ಲಿ. ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ನಮಗೂ ಕೂಡ ಯುದ್ಧಗಳು ಬಹಳ ಇದೆ. ನಾ ಹೇಳಿಲ್ಲ ಆಗಲೇ, ನಮಗೆ ಶತ್ರುಗಳು ಕಾಣಂಗಿಲ್ಲ. ಕಾಣದ ಆತ್ಮೀಯ ಯುದ್ಧಗಳಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ನಾವಿಲ್ಲಿ ಕುಂತಿರ್ಬೋದು, ಆದರೆ ನನ್ನ ಪವಿತ್ರಾತ್ಮಗಳ ಮುಂದ್ಗಡೆ ತುಂಬ ಯುದ್ಧಗಳು ನಡೀತಾ ಇದೆ. ನನ್ನ ದೇಹ ಇಲ್ಲಿರ್ಬೋದು, ನನ್ನ ಯೋಚನೆಗಳು ಬೇರೆ ಕಡೆ ಇದೆ. ಪವಿತ್ರಾತ್ಮ ಹೇಳುತ್ತೆ, ನಿನ್ನ ಲಕ್ಷ್ಯ ದೇವ್ರ ಕಡೆ ಕೊಡು, ನಿನ್ನ ಲಕ್ಷ್ಯ ಎಲ್ಲ ವಾಕ್ಯ ಕಡೆ ಕೊಡು. ಆದರೆ ನನ್ನ ಮನಸ್ಸು ಯೋಚನೆ ಮಾಡುತ್ತೆ, ನನ್ನ ಮನೆಗೆ ಹೋಗಿ ಏನು ಮಾಡಬೇಕು, ರೆಸ್ಟ್ ಮಾಡಬೇಕು, ಸಂಡೇ ಇವತ್ತು. ಈ ರೀತಿಯಲ್ಲಿ ಹೋರಾಡ್ತಾ ಇದೆ. ಆತ್ಮಿಕ ಯುದ್ಧಗಳು ನಮ್ಮ ಪ್ರತಿನಿತ್ಯ ಹೋರಾಡ್ತಾ ಇರುತ್ತವೆ. ನಾವು ಇದರಲ್ಲಿ ಗೆಲ್ಲಬೇಕಂದ್ರೆ ನಮ್ಮ ಮಧ್ಯದಲ್ಲಿ ದೇವರು ಇರಬೇಕು ಸಹೋದರ. ನಮ್ಮ ಮಧ್ಯದಲ್ಲಿ ದೇವರಿದ್ದರೆ ನಾವು ಬಲಶಾಲಿಯಾಗಿ ನಾವು ಯುದ್ಧ ಗೆಲ್ಬೋದು. ಓಕೆ, ನಾವು 3ನೇ ಪಾಯಿಂಟ್ ಕಳೆಯೋಣ. ದೇವರು ನಮ್ಮ ಮಧ್ಯದಲ್ಲಿದ್ದರೆ ಆಶೀರ್ವಾದ ಮತ್ತು ಪರಿವರ್ತನೆ ಬರುತ್ತೆ. ಏಮೇ
ನಾವೆಲ್ಲ ಬಂದಿದ್ದೀವಿ, ನನಗೆ ಆಶೀರ್ವಾದ ಬೇಕೇ ಬೇಕು. ಯಾರೆಲ್ಲ ಇಲ್ಲಿದ್ದೀವಿ ನಮ್ಗೆ ಆಶೀರ್ವಾದ ಬೇಡ? ಯಾರೆಲ್ಲ ಇದ್ದೀವಿ ನಾವು? ಯಾರಿಗೆ ಅನ್ಸುತ್ತೆ ಆಶೀರ್ವಾದ ಬೇಡ ಅಂತ? ಎಲ್ಲರಿಗೂ ಬೇಕಲ್ಲ? ಹಾಂ, ಆಶೀರ್ವಾದ ಬೇಕು. ಇವತ್ತು ನಾವು ನಮ್ಮ ಮಧ್ಯದಲ್ಲಿ ನಾವು ಇಲ್ಲಿ ಇದ್ದರೆ 100% ಆಶೀರ್ವಾದ ಸಿಗುತ್ತೆ, 100% ಪರಿವರ್ತನೆ ಆಗುತ್ತೆ ನಮ್ಮ ಜೀವನ. ನಾವಿಲ್ಲಿ ಕುಂತಿದ್ದೀವಿ ಅಂದರೆ ಇಲ್ಲಿ ಕುಂತಿದ್ದೀವಿ ಅಂದರೆ ದೇವ್ರ ಕೃಪೆ. ಆ ಆಶೀರ್ವಾದವನ್ನು ನಾವು ಹೊಂದ್ಕೊಳ್ಳಬೇಕು. ಅದಕ್ಕೆ ದೇವರು ನಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮಧ್ಯದಲ್ಲಿ ನಾನಿದ್ದೇನೆ. ಅದನ್ನು ನಾವು ಯೋಚಿಸ್ಕೋಬೇಕು, ನನ್ನ ಮಧ್ಯದಲ್ಲಿ ದೇವರಿದ್ದಾರಾ? ನಾನು ಮಾಡುವಂಥ ಕೆಲಸದಲ್ಲಿ ದೇವರಿದ್ದಾರಾ? ನಾನು ಮಾಡುವಂಥ ಪ್ರಾರ್ಥನೆಯಲ್ಲಿ ದೇವರಿದ್ದಾರಾ? ನಾನು ವಾಕ್ಯಗಳನ್ನು ಓದುವ ಸಮಯದಲ್ಲಿ ದೇವರಿದ್ದಾರಾ? ನನ್ನ ಸಹೋದರಿಯಲ್ಲಿ ಮಾತಾಡು ಮಾತಿನಲ್ಲಿ ದೇವರಿದ್ದಾರಾ? ಎಷ್ಟೋ ಸಲ ನಾವೇನೋ ಮಾಡಬೇಕು ಅಂತ ಮಾಡ್ತೀವಿ. ಇಲ್ಲ ಸಹೋದರಿ, ದೇವರು ನಮ್ಮ ಮಧ್ಯದಲ್ಲಿದ್ದಾರೆ ಅಂತ ನಾವು ಮಾಡಬೇಕು. ಮಾಡುವಾಗ ದೇವರು ನಮ್ಗೆ ಅವರು 100% ಆಶೀರ್ವಾದ ಕೊಡ್ತಾರೆ. 100% ನಮ್ಮ ಜೀವನ ಪರಿವರ್ತನೆ ಆಗುತ್ತೆ. ಯೋಚನೆ ಮಾಡಿಕೊಡಿ, ಇವತ್ತಿಂದ 2-3 ವರ್ಷ ನಮ್ಮ ಜೀವನ ಹೇಗಿತ್ತು? ದೇವರ ಅರಿಯದ ದಿನಗಳಲ್ಲಿ ನಮ್ಮ ಜೀವನ ಹೇಗಿತ್ತು? ಇವತ್ತು ಇಷ್ಟು ಪರಿವರ್ತನೆ ಆಗಿದೆ ಅಂದರೆ ದೇವರ ಮಧ್ಯದಲ್ಲಿದ್ದಾರೆ. ಆದರೆ ಆ ಮಧ್ಯಸ್ಥಕ್ಕೆ ಕಂಟಿನ್ಯೂ ಆಗಿ ಹೋಗ್ತಾ ಇದೆಯಾ ಅಥವಾ ಅಲ್ಲಿ ಬ್ರೇಕ್ ಆಗ್ತಾ ಇದೆಯಾ? ಕಂಟಿನ್ಯೂ ಆಗಿ ನಮ್ಮ ಮಧ್ಯದಲ್ಲಿ ದೇವರಿದ್ದರೆ ಅದ್ಭುತ ಮಾಡುವಂಥ ದೇವರು, ಸುಮ್ಮನೆ ಹೇಳುವಂಥ ದೇವರಲ್ಲ. ನಮ್ಮ ದೇವರು ಹಂಗೆ ಆಶ್ವಾಸನೆ ಕೊಡೋಂಗಿಲ್ಲ. ಅವ್ರು ಹೇಳಿದರೆ ಮುಗಿದೋಯ್ತು. ಅವ್ರು ಹೇಳ್ತಾರಲ್ಲ, ಒಂದು ಸಾರಿ ಇದ್ರೆ ನನ್ನ ಬಾಯಿಂದ ಬಂದರೆ ಅದು ಆಗಲಾರ್ದೆ ಹೊಳ್ಳಿ ಬರೋಂಗಿಲ್ಲ ಅಂತ ಹೇಳ್ತಾರೆ ದೇವರು. ಅಂಥ ಅದ್ಭುತವಾದ ದೇವರು. ಓಕೆ, ನಾವು ಒಂದು ವಚನ ನೋಡೋಣ. 2 ಸಮುವೇಲ್ 6:11. ಯಾರಾದರೂ ಓದ್ತೀರಾ? ಓದಿ ಅಕ್ಕ. ಹಾಗ ಯೆಹೋವನ ಮಂಜೂಷವು ಗಾದ್ ಊರಿನ ಉಪಾಧ್ಯ ದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಆಮೆನ್. ನೋಡಿ, ಮಂಜುಷ ಅಂದ್ರೆ ಗೊತ್ತಾ ನಮಗೆಲ್ಲ? ಮಂಜುಷ ಅಂದ್ರೆ ಗೊತ್ತಲ್ಲ? ಮಂಜುಷ ಅಂದ್ರೆ ಗೊತ್ತಲ್ಲ? ಟೇಬಲ್ ನಾಯಕರ್. ಓಕೆ, ನೋಡಿ, ಯಾರು ಒಬ್ಬ ಬ್ರದರ್ ಮನೇಲಿ ಇರುತ್ತಂದರೆ ಒಬೇ ದೇವನ ಮನೇಲಿದ್ದರೆ 3 ತಿಂಗಳಾಯ್ತಂತೆ. ಆ ಮನೆ ಆಶೀರ್ವಾದಲ್ಲಿ ಪಡ್ತಂತೆ. ನೋಡಿ, ಅವತ್ತೇನು ಅದ್ಭುತ ಮಾಡಿದ್ರು ಅದೇ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತು ನಾನು ತಿಳ್ಕೋಬೇಕು, ನನ್ನ ಮನೆ ಆಶೀರ್ವಾದವಂತ ಇದೆಯಾ? ನಾನು ಪರಿವರ್ತನೆ ಆಗ್ತಾ ಇದ್ದೇನೆಯಾ? ಅಂದರೆ ಕಂಟಿನ್ಯೂ 3 ತಿಂಗಳಾಗಿ ಅವ್ರ ಮನೇಲಿತ್ತು. ಕಂಟಿನ್ಯೂ ಆಗಿ ನನ್ನ ಮನೆಯಲ್ಲಿ ನನ್ನ ದೇವರ ನನ್ನ ಮಧ್ಯಸ್ಥಿಕೆಯಲ್ಲಿ ಇಟ್ಕೊಂಡಿದ್ದೀನಾ? ಅಥವಾ ಅವಾಗ ನಾನು ಬೇಕಾದಾಗೆ ತಂದು ಇಟ್ಕೊಳ್ತೀನಿ ಮಂಜೂಸನ, ಬೇಡ ಆದಾಗ ಕಳಿಸ್ತೇನೆ? ಯಾವಾಗಲೂ ನಮ್ಮ ಮಧ್ಯದಲ್ಲಿ ಇರುವಾಗ ಅದ್ಭುತ ನಮ್ಮದೇ ದೇವರ ಆಶೀರ್ವಾದ ನಮಗೆಲ್ಲ ಯಾರನ್ನಾರು ನೋಡುವಾಗ ಏನು ಅನ್ಸುತ್ತೆ? ಚೆನ್ನಾಗಿ ಬೆಳೀತಾ ಇದ್ದಾರೆ. ಓಕೆ, ಇವಾಗ ಪ್ರೀತಮಣ್ಣ ಒಂದು ಕಾರು, ಒಂದು ಮನೆ ಇದೆಲ್ಲ ಮಾಡಿದರೆ ನಮ್ಗೆ ಏನು ಅನಿಸುತ್ತೆ? ಏನಾಗಿದ್ದೀರಾ? ಚೆನ್ನಾಗಿ ಬೆಳೀತಾ ಇದ್ದಾರೆ ಅನ್ಸುತ್ತಲ್ಲ? ನೋಡಿ, ದೈಹಿಕವಾಗಿ ಈ ಥರ ಅನ್ನಿಸ್ತಾ ಇದ್ದರೆ ನಮ್ಗೆ ಆತ್ಮಿಕವಾಗಿ ಹೆಂಗೆ ಅನ್ನಿಸ್ಬೋದು ನಮಗೆ ಅಲ್ವಾ? ನಾವು ದೇವರ ಪ್ರಸನ್ನತೆ ನಮ್ಮಲ್ಲಿ ಇರುವಾಗ, ದೇವರ ಮಂಜೂಷ ನಮ್ಮಲ್ಲಿ ಇರುವಾಗ ಪ್ರತಿ ದಿನ ಪ್ರತಿ ಕ್ಷಣ ಪರಿವರ್ತನೆ ಮಾಡುವಂಥ ದೇವರು ನಮ್ಮ ಜೊತೆ ಇದ್ದಾರೆ. ಇವತ್ತು ನಾನು ಯೋಚನೆ ಮಾಡ್ಕೋಬೇಕು, ಆ ದೇವ್ರನ್ನ ನಾನು ಎಷ್ಟು ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಾನು ಯೋಚನೆ ಮಾಡ್ಕೋಬೇಕು. ಯೆಹೋವರು ಎಲ್ಲಿ ಮಧ್ಯಸ್ಥಿಕೆಯಾಗಿರ್ತಾರೆ, ದೇವರು ಎಲ್ಲಿ ಮಧ್ಯಸ್ಥಾನದಲ್ಲಿ ಇರ್ತಾರೆ, ಅಂಥ ಮನೆಗಳು, ಅಂಥ ಆತ್ಮಗಳು ಎಲ್ಲವೂ ಆಶೀರ್ವಾದ ಹೊಂದಲ್ಪಡುತ್ತೆ, ಪರಿವರ್ತನೆ ಆಗೋಕ್ಕೆ ಇಷ್ಟಪಡುತ್ತೆ. ದೇವರ ಮಧ್ಯದಲ್ಲಿ ಇದ್ದುವಾಗ
ಒಣ ಮನೆ ಒಣವಾಗಿ ಅಂದರೆ ಒಣಗಿ ಹೋಗಿರುವಂಥ ಮನೆ ಹಸಿರಾಗಿರುತ್ತೆ. ಜಗಳವಾಗ್ತಾ ಇರುವಂಥ ಮನೆ ಶಾಂತಿಯಾಗುತ್ತೆ. ಕಣ್ಣೀರಲ್ಲಿ ಇರುವಂಥ ಮನೆ ಸಾಕ್ಷಿಗೆ ಜೀವನವಾಗುತ್ತೆ. ಮುಚ್ಚಿದ ಬಾಗಿಲು ತೆರೆಯಲ್ಪಡುತ್ತೆ. ಯಾರ ಮನೆಯಲ್ಲಿ ಯಾರ ಕಡೆ ದೇವರು ಇರ್ತಾರೆ ಅವರ ಹೃದಯ ಮುಚ್ಚಿರಲಿ, ಯಾವಾಗಲೂ ದೇವರ ಹೆಸರಲ್ಲಿ ತೆಗೆಯಲ್ಪಡುತ್ತೆ. ಸಹೋದರ ಸಹೋದರರೇ, ಹಣ ಇದ್ದರೂ ಹಣ ಇಲ್ಲಂದರೂ ದೇವರು ಆಶೀರ್ವದಿಸ್ತಾರೆ ನಮಗೆ. ಯಾವಾಗ ದೇವರು ನಮ್ಮ ಮಧ್ಯದಲ್ಲಿರುವಾಗ. ಜನರಿರಲಿ, ಜನರ ಬೆಂಬಲ ಇರದೇ ಇರಲಿ, ದೇವರು ನಮ್ಮ ಜೊತೆ ಇರ್ತಾರೆ. ದೇವರು ಸ್ವಲ್ಪ ಮಟ್ಟಿಗೆ ಅಲ್ಲ, ಸೀಮಿತ ಇಲ್ಲ, ನಮಗೆ ಶಾಶ್ವತವಾಗಿ ಇರುವಂಥ ದೇವರಿದ್ದಾರೆ. ಸಂಪೂರ್ಣ ಮಾಡುವಂಥ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಸಹೋದರ ಸಹೋದರರೇ, ಮತ್ತಾಯ 18:20 ಒಂದು ಮಾತು ಹೇಳ್ತೆ ಗೊತ್ತಾ ನಮಗೆ? ವಚನ ಹೇಳ್ತೆ, ಯಾರಿಗೂ ನೆನಪಿದೆ ಹೇಳಿಕ? ಅಲ್ಲಕ್ಕ 18:20 ಅಲ್ಲ, ನೀವು 28 ಹೇಳ್ತಾ ಇದ್ರಿ ಅಕ್ಕ, 28 ಹೇಳ್ತಾ ಇದ್ರಿ. ಓಕೆ, 18. 2-3 ಜನರು ನನ್ನ ಹೆಸರಿನಲ್ಲಿ ಕೂಡಿರುವಲ್ಲಿ ನಾನು ಅವರ ಮಧ್ಯದಲ್ಲಿ ಇರ್ತೀನಿ ಅಂತ. ನಾವು 2-3 ಮಂದಿ ಕೂಡ್ತೀವಿ, ಆದರೆ ನಾವು ಯೋಚನೆ ಮಾಡಬೇಕು, ನಮ್ಮ ಮಧ್ಯದಲ್ಲಿ ದೇವರು ಇದ್ದಾರಾ? ವಚನ ಹೇಳಿದೆ ಅಂದರೆ ಡೌಟಾ? ಇದ್ದೇ ಇರುತ್ತೆ ತಾನೆ. ವಚನ ಹೇಳಿದೆ ಅಂದರೆ, ವಚನ ದೇವರು ಹೇಳಿದ್ದಾರೆ ಅಂದರೆ 100% ಇರ್ತಾರೆ. ಇಲ್ಲಿ ನಿಮ್ಗೆ ಅನ್ಸುತ್ತಾ ಇಲ್ಲಿ ಇವಾಗ ದೇವ್ರು ಇದ್ದಾರೆ ಅಂತ? ಇದ್ದಾರೆ ಅನ್ಸತ್ತಲ್ಲ? 100% ದೇವರು ಇದ್ದಾರೆ. ನಾವೆಲ್ಲಿ ದೇವ್ರ ಹೆಸರಲ್ಲಿ ಕೂಡಿ ಬರ್ತೀವಿ ಸಹೋದರ ಸಹೋದರರೇ, ಅಲ್ಲಿ ದೇವರು ಇದ್ದೇ ಇರ್ತಾರೆ. ಅದಕ್ಕೆ ನಮ್ಮ ಮಧ್ಯದಲ್ಲಿ ನಾವು ದೇವ್ರನ್ನ ಇಟ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಯೇಸು ನಮ್ಮ ಸಭೆ ಮಧ್ಯದಲ್ಲಿ ಇದ್ದರೆ ಏನೆಲ್ಲ ಆಗ್ಬಹುದು. ಹಾಂ, ಎಂಥ ರೋಗಿ ಇರಲಿ ಗುಣಮುಖ ಆಗ್ತಾರೆ. ಎಂಥ ಬಂಧನಗಳಿರಲಿ ನಮಗೆ ಮುರಿದು ಹೋಗುತ್ತೆ. ಇರೋದು ಮನಸ್ಸು ಎಷ್ಟೋ ಕಠಿಣ ಆಗಿರ್ಬೋದು, ಆದರೆ ಯೇಸು ಇದ್ದರೆ ನಮ್ಮ ಮನಸ್ಸೆಲ್ಲ ಬದಲಾವಣೆ ಆಗುತ್ತೆ. ನಮ್ಮ ಪವಿತ್ರಾತ್ಮ ಯೇಸು ನಮ್ಮಲ್ಲಿದ್ದರೆ ಪವಿತ್ರಾತ್ಮ ಯಾವಾಗಲೂ ಸಂತೋಷಕರವಾಗಿರುತ್ತೆ. ಇವತ್ತು ನಾನು ಯೋಚನೆ ಮಾಡಬೇಕು, ನನ್ನ ಪವಿತ್ರಾತ್ಮ ಸಂತೋಷವಾಗಿದೆಯಾ? ಪವಿತ್ರಾತ್ಮ ಯಾವಾಗ ಸಂತೋಷವಾಗುತ್ತಂದರೆ ಯೇಸು ಇರುವಂಥ ಜಾಗದಲ್ಲಿ. ಈ ಜಾಗದಲ್ಲಿ ಯೇಸು ಇದ್ದಾರಾ? ಈ ಜಾಗದಲ್ಲಿ ದೇವರು ಇದ್ದಾರಾ? ದೇವರು ಎಲ್ಲ ಕಡೆ ಇದ್ದಾನೆ ಸಹೋದರ ಸಹೋದರರೇ. ಆದರೆ ಅವರನ್ನ ಅನುಭವ ಏನದು, ಅವ್ರನ್ನ ಯಾರು ಅನುಭವಿಸ್ತಾರೆ ಅವರ ಸನ್ನಿಧಿಗೆ ದೇವರು ಅದ್ಭುತ ಮಾಡುವಂಥವ್ರಾಗಿದ್ದಾರೆ. ದೇವರ ಸನ್ನಿಧಿ ಯಾವಾಗಲೂ ಪರಿಶುದ್ಧವಾಗಿರುತ್ತೆ. ಇಲ್ಲಿ ನಾವು ಪರಿಶುದ್ಧರಾಗೋದು ಬಹಳ ಮುಖ್ಯ. ಪವಿತ್ರತೆ, ನಂಬಿಕೆಯಲ್ಲಿ, ವಿಧೇಯತ್ವದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ಬೆಳೀತಾ ಇರಬೇಕು. ನಮ್ಮ ಆಶೀರ್ವಾದ ನಮಗೆ ದೇವರೇ ಬರೀಬೇಕಂದ್ರೆ ನಾವು ಯಾವಾಗಲೂ ಹೇಗಿರಬೇಕಂದ್ರೆ ಶುದ್ಧವಾಗಿರೋದನ್ನ ಕಲಿಬೇಕು ಸಹೋದರ ಸಹೋದರರು. ನಾವು ಯಾವಾಗ ಅವರ ಆಶೀರ್ವಾದ ನಮ್ಮಲ್ಲಿ ಬರುತ್ತೆ, ನಮ್ಮ ಜೀವನಗಳಲ್ಲಿ ಪರಿವರ್ತನೆ ಆಗೋಕ್ಕಾಗತ್ತೆ. ನಂಬಿಕೆಯಲ್ಲಿ ಬೆಳಿತೀವಿ, ವಿಧೇಯತ್ವದಲ್ಲಿ ಬೆಳಿತೀವಿ, ನಮ್ಮ ಪ್ರಾರ್ಥನೆ ಅದ್ಭುತವಾಗತ್ತೆ. ಪಾಪ ಬಿಟ್ಟು ಹೋಗಿ ಬಿಡುಗಡೆ ಕೊಡುವಂಥ ದೇವರು ನಮ್ಮ ಜೊತೆಲಿದ್ದಾರೆ. ಹೃದಯ ಯಾವಾಗಲೂ ನಮ್ಮನ್ನ ಮೋಸ ಮಾಡುವಂಥದ್ದಾಗಿದೆ. ಆದರೆ ಯೇಸು ನಮ್ಮ ಮಧ್ಯದಲ್ಲಿದ್ದರೆ ನಮ್ಮ ಹೃದಯನ ಕೂಡ ನಮ್ಮ ಹತೋಟಿಯಲ್ಲಿ ಇರುತ್ತೆ. ಅವರು ರಾಜ್ಯಕ್ಕೆ ಬಂದು, ಸಭೆಯಲ್ಲಿ ಬಂದು ನಾವು ಯಾವಾಗಲೂ ಕೂಡುವಾಗ ಅವರ ಪ್ರಸನ್ನತೆ ನಮಗೆ ಗೊತ್ತಾಗುತ್ತೆ ಸಹೋದರ ಸಹೋದರರು. ಎಷ್ಟೋ ಸಮಯದಲ್ಲಿ ನಾವು ಇವಾಗಲೂ ಆದರೂ ಕೂಡ ನಾವು ಇಷ್ಟು ದೇವರು ನಂಬಿದ್ದೇವೆ ಅಂದರೂ ಕೂಡ ಭಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಯಾಕೆ ಗೊತ್ತಾ? ನನ್ನ ಭವಿಷ್ಯ ನಾಳೆ ಹಂಗಿರಬೇಕು, ನನ್ನ ಮಕ್ಕಳು ನಾನು ಪಟ್ಟಿರೋಂಥ ಕಷ್ಟ ನಾನು ಪಡಬಾರ್ದು. ನೀವೆಷ್ಟೋ ಹಣ ಮಾಡಿ ಏನೋ ಮಾಡಿ, ಆದರೆ ವ್ಯಾಲ್ಯೂ ಗೊತ್ತಾಗಲ್ಲ. ನನ್ನ ಮಕ್ಕಳಿಗೆ, ನಮ್ಮ
ಇರೋರಿಗೆ ದೇವರ ಬಗ್ಗೆ, ದೇವರ ಪ್ರೀತಿ ಬಗ್ಗೆ ನಾವು ಹೇಳಿಕೊಟ್ರೆ, ಆ ದೇವರು ನಮ್ಮ ಮಧ್ಯಸ್ಥಿಕೆ ನಾವು ತಿಳಿಸಿಕೊಟ್ರೆ ಸಹೋದರರೇ, ಅವರ ಜೀವನ ಎಷ್ಟು ಪಾವನಗಳಾಗತ್ತಂದರೆ ನಿಜವಾಗಲೂ ಲೋಕದಲ್ಲಿ ಬಹಳ ಮೋಸಕರವಾಗಿದೆ. ಆ ಸತ್ಯ ನಾವೇ ಅರ್ಥ ಮಾಡ್ಕೊಳ್ಬೇಕು. ದೇವರು ನಮ್ಮ ಮಧ್ಯ ಪ್ರತಿದಿನ ಇದ್ದಾರೆ, ಆದರೆ ನಾವು ಪ್ರತಿದಿನ ಅವರ ಮಧ್ಯದಲ್ಲಿ ನಾವು ಹೋಗಬೇಕು. ನಮ್ಮ ಮುಂದಿರುವಂಥ ಶತ್ರುಗಳು ನಮಗಿಂತ ಬಹಳ ದೊಡ್ಡ ಆಸೆಗಳಿದೆ, ದೊಡ್ಡ ಕನಸುಗಳಿದೆ. ಆದರೆ ಪ್ರತಿದಿನ ನಾವು ಭಯ ಪಡ್ತಿದ್ದೀವಿ. ಆದರೆ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ಈ ಭಯವೆಲ್ಲ ಒಂದಿನ ಕಡಿಮೆ ಆಗುತ್ತೆ. ದೇವರು ನಮ್ಮ ಮಧ್ಯದಲ್ಲಿ ಇರುವಾಗ. ದೇವರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂದರೆ ಪ್ರತಿದಿನ ನಾವು ಕುಂದು ಹೋಗ್ತಾ ನಮ್ಮನ್ನು ನಾವೇ ಕಳ್ಕೊಂಡು ಬಿಡ್ತೀವಿ. ಅದಕ್ಕೆ ದೇವರು ಇವತ್ತು ನಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ, ನಾವು ದೇವರ ಮಧ್ಯದಲ್ಲಿ ಇರಬೇಕು ಅಂತ. ನನ್ನ ಮಧ್ಯದಲ್ಲಿ ದೇವರಿದ್ದರೆ ನಾನು ಅದ್ಭುತವಾಗಿ ಜೀವನ ಮಾಡ್ತೀವಿ. ಭಯ ಬಂದಾಗ ಜನಗಳನ್ನ ಹುಡುಕಬೇಡಿ, ದೇವ್ರನ್ನ ಹುಡುಕಿ. ನಾನು ಒಬ್ಬನ ಅಂತ ತಿಳ್ಕೊಬೇಡಿ, ನಿಮ್ಮ ಜೊತೆ ದೇವರಿದ್ದಾರೆ. ನಿಮ್ಮ ಕಷ್ಟಗಳು ಬಂದಾಗ ಸಹಾಯಕ್ಕಾಗಿ ಮನುಷ್ಯನ ಹುಡುಕಬೇಡಿ, ದೇವ್ರನ್ನ ಹುಡುಕಿ. ಯಾಕೆ? ನನ್ನ ಶಕ್ತಿ ದೇವರಿಗಿದ್ದಾರೆ, ಜನಗಳಲ್ಲ. ನನ್ನ ಮನೆಯಲ್ಲಿ ಸಮಸ್ಯೆ ಬಂದರೆ ಅಕ್ಕಪಕ್ಕದವ್ರನ್ನ ಹುಡುಕಬೇಡಿ, ದೇವ್ರನ್ನ ಹುಡುಕಿ. ಯಾಕಂದರೆ ಈ ಕುಟುಂಬ ಮಾಡಿದವರೇ ದೇವರು ಅಲ್ವಾ? ಗಂಡ ಹೆಂಡತಿ ಮದುವೆ ಜೀವನ ಫ್ಯಾಮಿಲಿ ಅಂತ ರೆಡಿ ಮಾಡೋರು ಯಾರು ಗೊತ್ತಾ? ದೇವರು. ಅವ್ರಿಗೆ ಗೊತ್ತಿದೆ ನಮ್ಮ ಜೀವನ. ಆದರೆ ನಾನು ಚೆನ್ನಾಗಿರ್ಬೇಕಂತ ಸ್ವ ಬುದ್ಧಿಯಿಂದ ನಾನು ಹೋಗುವಾಗ ನನ್ನ ಜೀವನ ನಾನೇ ಮುರಿದುಕೊಂಡು ಬಿಡ್ತೀನಿ. ಇಲ್ಲಿ ದೇವರು ಹೇಳ್ತಿದ್ದಾರೆ, ನಿಮ್ಮ ಮಧ್ಯದಲ್ಲಿ ನಾನಿದ್ದೇನೆ, ನೀವು ನನ್ನ ಬಳಿ ಬನ್ನಿ. ಇವತ್ತು ನನ್ನನ್ನು ನಾವು ನೋಡ್ಕೋಬೇಕು. ನನ್ನ ಮಧ್ಯದಲ್ಲಿ ದೇವರಿದ್ದಾರಾ? ನನ್ನ ಮಧ್ಯದಲ್ಲಿ ದೇವರಿದ್ದರೆ ನಾವು ಅದ್ಭುತವಾಗಿ ಸಂತೋಷಕರವಾಗಿ ಇರ್ತೀವಿ. ನಮ್ಗೆ ಗೊತ್ತಾ, ಗುಡ್ಡದ ಮೇಲೆ ಇಟ್ಟಿರುವಂಥ ಬೆಳಕು ಯಾರಿಗೆ ಕಾಣಲಾರ್ದಂಗೆ ಇರುತ್ತಾ? ಕಾಣುತ್ತೆ. ದೇವರು ನಮ್ಮ ಮಧ್ಯದಲ್ಲಿ ಇದ್ದರೆ ನನ್ನ ಜೀವನ ಯಾರಿಗೂ ಮರಿ ಆಗಂಗಿಲ್ಲ. ಸಹೋದರರೇ, ಎಲ್ಲರಿಗೂ ಪ್ರಕಾಶವಾಗುತ್ತೆ. ದೇವರು ಅದನ್ನೇ ಬಯಸ್ತಾರೆ. ಇವತ್ತು ನನ್ನ ಮಧ್ಯದಲ್ಲಿ ದೇವರು ಇದ್ದಾರೆ ಅಂತ ಹೆಂಗೆ ಗೊತ್ತಾಗತ್ತೆ? ನನ್ನ ಜೀವನ ನೋಡುವಾಗ, ನನ್ನ ನಡವಳಿಕೆ ನೋಡುವಾಗ, ನನ್ನ ಮಾತುಗಳನ್ನು ನೋಡುವಾಗ ಅಲ್ವಾ? ಇವಾಗ ನೋಡಿ, ಒಬ್ಬ ಶ್ರೀಮಂತ ವ್ಯಕ್ತಿ ಶ್ರೀಮಂತನಂತೆ ಹೇಗೆ ಗೊತ್ತಾಗುತ್ತೆ? ಒಂದು ಹರಕು ಬಟ್ಟೆ ಹಾಕೊಂಬಂದರೆ ಅವ್ನು ಶ್ರೀಮಂತಂತ ಗೊತ್ತಾಗುತ್ತಾ? ಹೇಗೆ ಬರ್ತಾನೆ ಶ್ರೀಮಂತ ವ್ಯಕ್ತಿ? ಎಲ್ಲ ಅವ್ನು ಏನು ಧರಿಸ್ಕೊಂಡಿರ್ತಾನೆ ಎಲ್ಲ ಬ್ರ್ಯಾಂಡೆಡ್. ಅವ್ನು ಚಪ್ಪಲಿಯಿಂದ ಹಿಡಿದು ಕಲರ್ಗೆ ಏನದು ಹೇರ್ ಡ್ರೈ ಹೊಡಿತಾರೆ, ಎಲ್ಲವೂ ಬ್ರ್ಯಾಂಡೆಡ್. ಅವು ನೋಡೇ ಗೆಸ್ ಮಾಡ್ತೀವಿ ನಾವು, ಓ ತುಂಬ ರಿಚ್ ಇದ್ದಾನಿವ ಅಂತ. ಏನಿದೆ ಅವನ ಕಡೆ? ಮನಿ ಇದೆ. ನಮ್ಮ ಮಧ್ಯದಲ್ಲಿ ದೇವರಿದ್ದರೆ ನಮ್ಮ ಹಾವಭಾವ ಎಲ್ಲ ಚೇಂಜ್ ಆಗುತ್ತೆ. ನಮ್ಮ ನಡವಳಿಕೆ ಜೀವನ ಚೇಂಜ್ ಆಗುತ್ತೆ. ನಾನು ಮಾಡುವಂಥ ಯೋಚನೆ ಚೇಂಜ್ ಆಗುತ್ತೆ. ಆವಾಗ ನೀವು ಎಲ್ಲರೂ ಮುಂದೆ ಕಾಣಿಸ್ಕೊಳ್ತೀರ. ಆ ಶ್ರೀಮಂತ ಮಾಡೋದು ತಾತ್ಕಾಲಿಕ ಜೀವನ, ನಾವು ಮಾಡೋದು ಶಾಶ್ವತ ಜೀವನ. ಒಂದಿನ ಎಷ್ಟೋ ಸಂಪಾದನೆ ಮಾಡಿದ್ರು ನಾವು ಇಲ್ಲಿಂದ ಏನು ತೊಗೊಂಡು ಹೋಗೋಕ್ಕಾಗಲ್ಲ ಸಹೋದರರೇ. ಆದರೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದರೆ ಅದ್ಭುತಗಳ ನಡೆಯುತ್ತೆ. ಪರವರ್ತೆ ಜೀವನ ನಮ್ಮದಾಗತ್ತೆ. ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಜಯಕ್ಕೆ ಇದ್ದೀನಿ. ಆದರೆ ನಾನು ನಂಬ್ತಿದ್ದೀನ ನನ್ನ ಜಯ ದೇವರಿಂದ ಬರ್ತಾ ಇದೆ, ಅಥವಾ ನನ್ನ ಜಯ ನಾನೇ ತಗೊಳ್ತಾ ಇದ್ದೀನ? ನಾವೆಲ್ಲ ಹೆಂಗಿದ್ದೀವಿ ಅಂದರೆ, ಒಮ್ಮೆ ದೇವ್ರಿಗಿಂತ ಜನರಾಗ್ಬಿಡ್ತೀವಿ. ಇದು ನನ್ನ ಜೀವನ, ನಾನೇ ನಡೆಸ್ಕೋಬೇಕು. ಸಹೋದರರೇ, ಇಲ್ಲಿ ನಾನಂದವರು ಯಾರೂ ಮುಂದಾಗಿಲ್ಲ. ಸಹೋದರರೇ, ಲೋಕದ ವಿಷಯದಲ್ಲಿ ಮುಂದಾಗಿರ್ಬೋದು, ಆದರೆ ಒಂದಿನ ಏನಾಗಿದೆ ಇವತ್ತು ಹೆಸರೇ ಇಲ್ಲ ಅವ್ರದ್ದು. ನಾನಂತ ಓಡಿದವರು. ಆದರೆ ದೇವರ ಮಧ್ಯದಲ್ಲಿ ನಾವು ಹೋಗುವಾಗ ನಮಗೆ ಗೊತ್ತಾ, ದಾವೀದರು ಎಂಥ ಅದ್ಭುತವಾಗಿ ಜೀವನ ಮಾಡಿದರು. ಒಂದು ಸಣ್ಣ ಕಲ್ಲಿಂದ ಗಲ್ಯಾತ್ ಎನ್ನೋದು ದೇವರು ಅವರ ಮಧ್ಯದಲ್ಲಿ ಇರುವಾಗ ಆ ಗಲ್ಯಾತನನ್ನು ಸಾಯಿ ಹೊಡೆದ್ರು. ಎಲ್ಲರೂ ಭಯ ಪಡ್ತಾಯಿದ್ರು ಆತನನ್ನು ನೋಡುವಾಗ. ಆದರೆ ದೇವರು ಅವರ ಮಧ್ಯದಲ್ಲಿ ದೇವರು ಇರುವಾಗ ಹೋಗಿ ಜಯ ಹೊಂತಾರೆ. ಬೇರೆ ಜನಗಳಿಗೆ ನಮ್ಮ ಪ್ರಾಬ್ಲಮ್ಸ್ ಬಹಳ
ಏನದು ದೊಡ್ಡದು ಅನಿಸ್ಬೋದು, ಆದರೆ ನನಗೆ ನನ್ನ ದೇವರು ನನ್ನ ಜೊತೆಯಲ್ಲಿ ಇರುವಾಗ ಎಲ್ಲವೂ ಸಣ್ಣದಾಗಿ ಕಾಣಿಸ್ತದೆ ಸಹೋದರ. ನಾವು ಲೋಕದೃಷ್ಟಿಯಲ್ಲಿ ನಾವು ಜೀವನ ಮಾಡುವಾಗ ಎಲ್ಲ ಬಹಳ ದೊಡ್ಡದಾಗತ್ತೆ. ಅದಕ್ಕೆ ಯಾಕೆ ಜನಗಳು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ? ಅವರ ಸಮಸ್ಯೆಗಳು ಬಹಳ ದೊಡ್ಡದಾಗಿದೆ. ಅವರ ಮಧ್ಯದಲ್ಲಿ ತಾವೇ ಇದ್ದಾರೆ. ನಮ್ಮ ಮಧ್ಯದಲ್ಲಿ ದೇವರಿದ್ದರೆ ಯಾವ ಸಮಸ್ಯೆಗಳು ದೊಡ್ಡ ಅನ್ಸಂಗಿಲ್ಲ ನಮಗೆ. ಎಲ್ಲ ಸಣ್ಣದಾಗತ್ತೆ. ನಮಗೆ ಏನದು ನಾವು ದೇವರ ಕೈಲಿದ್ದೀವಿ. ದೇವರು ನಮ್ಗೆ ಯಾವಾಗಲೂ ಸಹಾಯ ಮಾಡುವಂಥ ಹಸ್ತ ನಮ್ಮಲ್ಲಿದೆ. ದೇವರು ನಮ್ಗೆ ಕೊಡ್ತಾ ಇದ್ದಾರೆ. ಇವತ್ತು ನಾವು ಸೋಲಿನಿಂದ ಇರಬಹುದು. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಸೋಲ್ತಿರಬಹುದು, ಆದರೆ ಒಂದಿನ ಜಯ ಕೊಡ್ತಾರೆ. ದೇವರು ನಮ್ಮ ಮಧ್ಯದಲ್ಲಿ ನಾವು ಇಟ್ಕೊಂಡು ಜೀವನ ಮಾಡುವಾಗ ಸಹೋದರ ಇವತ್ತು ನಾವು ಒಂಟಿನಾಗಿರಬಹುದು. ಒಮ್ಮೆ ನಮ್ಮ ಸಂಬಂಧಿ ನಾವೆಲ್ಲ ಇರುತ್ತೆ, ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ. ಆದರೂ ಕೂಡ ಒಬ್ಬಂಟಿನವಾಗಿರುವಂಥ ಫೀಲ್ನೆಸ್ ಹಿಂಗಿರುತ್ತೆ. ಯಾಕೆ ಗೊತ್ತಾ? ನಮ್ಮ ಮಧ್ಯದಲ್ಲಿ ದೇವರು ಇಲ್ಲ ಅಂದರೆ ಆ ಥರ ಫೀಲ್ ಆಗುತ್ತೆ. ನಮ್ಮ ಮಧ್ಯದಲ್ಲಿ ನಾವು ದೇವ್ರನ್ನ ತಗೊಂಡ್ರೆ ನಾವು ಒಬ್ಬಂಟಿಗರಾಗಿ ಫೀಲ್ ಆಗಲ್ಲ ಸಹೋದರರೇ. ನನ್ನ ಮಧ್ಯದಲ್ಲಿ ದೇವರಿದ್ದರೆ ನಾನು ಹೆದರಂಗಿಲ್ಲ. ಯಾವಾಗಲೂ ಯಾವುದೇ ಬರಲಿ, ನನ್ನ ಕಷ್ಟಗಳು ಬರಲಿ, ನಾನು ಹೆದರಂಗಿಲ್ಲ. ನನ್ನ ಮನೆಯಲ್ಲಿ ಯಾವಾಗಲೂ ಆಶೀರ್ವಾದ ಇರುತ್ತೆ. ದೇವರು ನಮ್ಮ ಮಧ್ಯದಲ್ಲಿದ್ದರೆ ನನ್ನ ಜೀವನದಲ್ಲಿ ದೇವರ ಮಹಿಮೆ ಕಾಣುತ್ತೆ. ದೇವರ ಮಹಿಮೆ ಕಾಣಬೇಕಾ ನಮ್ಮ ಜೀವನದಲ್ಲಿ? ಯಾವಾಗಲೂ ಏನು ಮಾಡಬೇಕು? ದೇವರ ನಮ್ಮ ಮಧ್ಯದಲ್ಲಿ ನಾವು ಇಟ್ಕೋಬೇಕು ಸಹೋದರರೇ. ನಾವು ಅನೇಕ ಬಾರಿ ಒಬ್ಬಂಟಿಗರಾಗಿ ಹೋರಾಡ್ತಾ ಇದ್ದೀವಿ. ಒಬ್ಬಂಟಿಗನಾಗಿ ಹೋರಾಡೋಕ್ಕೆ ಮುಂದೆ ಹೋಗ್ತೀವಿ. ಯಾಕೆ ಗೊತ್ತಾ? ನನ್ನ ಶ್ರಾಮಂತರ ನನ್ನ ಬಲನ ನಾನೇ ನಂಬ್ಕೊಳ್ತೀನಿ. ಆದರೆ ಇನ್ನೂ ನಮಗೆ ದೇವ್ರ ಬಲ ಗೊತ್ತಾಗಿಲ್ಲ ಸಹೋದರರೇ. ನಾವು ಯಾವಾಗ ದೇವ್ರ ಬಲನ ಗೊತ್ತು ಮಾಡ್ಕೊಳ್ತೀವಿ ಆವಾಗ ದೇವ್ರ ಜೊತೆ ಹೋರಾಡ್ತೀವಿ. ನಾವು ಯಾವಾಗಲೂ ದೇವ್ರ ಜೊತೆ ನಾವು ಹೋಗುವಾಗ ಜಯ ನಮ್ಮದೇ ಆಗುತ್ತೆ. ನಾವು ಇವಾಗ ಯಾಕೆ ನಾವು ಸೋಲ್ತಾ ಇದ್ದೇವೆ ಅಂದರೆ, ನನ್ನ ಧ್ಯಾನದಿಂದ ನಾನು ಹೋಗ್ತಾ ಇದ್ದೀನಿ, ಹೋಗಿ ಜಯ ಪಡ್ಕೋಬೇಕಂತ ನಾನು ಎಲ್ಲರಿಗೂ ತೋರಿಸ್ಬೇಕಂತ ನಾನು ಮಾಡ್ಕೊಳ್ಳುವಾಗ ನಾನು ಸೋಲ್ತೀನಿ. ಆದರೆ ದೇವ್ರನ್ನ ಮುಂದೆ ಬಿಟ್ಟು ನಾನು ಹೋಗುವಾಗ, ದೇವರು ನನ್ನ ಮಧ್ಯದಲ್ಲಿ ಇದ್ದು ನಾನು ಹೋಗುವಾಗ ಜಯ ನಂದೇ ಆಗುತ್ತೆ. ಇವತ್ತು ನೀವು ಯಾವ ವಿಷಯದಲ್ಲಿ ಜಯ ಪಡಬೇಕನ್ನು ಅಂದ್ಕೊಳ್ತಾ ಇದ್ದೀವಿ ನಾವೆಲ್ಲರೂ, ಆ ಮಧ್ಯಸ್ಥಿಕೆ ನಾವು ದೇವ್ರನ್ನ ಇಟ್ಕೊಳ್ಳೋಣ, ಆ ಜಯ ನಮ್ಮದೇ ಆಗಿರುತ್ತೆ. ನಮ್ಮ ಕುಟುಂಬ, ನಮ್ಮ ಮನೆಯವರು, ನಾವು ಯೋಚನೆ ಮಾಡ್ತೀವಿ, ಅವ್ರನ್ನ ಪರಿವರ್ತನೆ ಮಾಡಬೇಕು, ಇವ್ರನ್ನ ಪರಿವರ್ತನೆ ಮಾಡಬೇಕು, ಇವ್ರನ್ನ ಚೇಂಜ್ ಮಾಡಬೇಕು. ಆದರೆ ನಾನು ಮಾಡ್ತಾ ಇದ್ದೀನಿ, ನನ್ನ ಮಧ್ಯದಲ್ಲಿ ದೇವ್ರು ಇಟ್ಕೊಂಡು ನಾವು ಮಾಡುವಾಗ ಎಲ್ಲ ಬದಲಾವಣೆ ಆಗುತ್ತೆ ಸಹೋದರರೇ. ಇವತ್ತು ನಮ್ಮ ಜೀವನ ಇಷ್ಟೊಂದು ಬದಲಾವಣೆ ಆಗಿದೆ ಅಂದರೆ ದೇವರೇ ಕಾರಣ. ಆದರೆ ಆ ದೇವರು ನೋಡಿ, ಸ್ವಲ್ಪ ನಾವು ಇಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ಇಷ್ಟು ಬದಲಾಯಿಸಿದೆ ಅಂದರೆ, ಯಾವಾಗಲೂ ದೇವರ ಮಧ್ಯದಲ್ಲಿ ನಾವು ಇರುವಾಗ ಏನೆಲ್ಲ ಅದ್ಭುತ ಮಾಡ್ಬೋದು ಸಹೋದರ ಅಲ್ವಾ? ನಾವು ಇವತ್ತು ದೃಢವಾಗಿ ನಿರ್ಧಾರ ಮಾಡೋಣ, ದೇವರು ನಮ್ಮ ಮಧ್ಯದಲ್ಲಿ ಯಾವಾಗಲೂ ಇರಬೇಕು ಅಂತ. ದೇವರು ನಮ್ಮ ಮಧ್ಯದಲ್ಲಿ ಇದ್ದು ನಾವು ಜೀವನ ಮಾಡುವಾಗ ಅದ್ಭುತರಾಗಿ ಜೀವನ ಮಾಡ್ತೀವಿ. ಯಾವಾಗಲೂ ವಿಜಯಶಾಲಿಗಳಾಗ್ತೀವಿ. ಯಾವಾಗಲೂ ಆಶೀರ್ವಾದ ನಮಗಿರುತ್ತೆ. ಯಾವಾಗಲೂ ಪರಿವರ್ತನೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕಾಣುತ್ತೆ. ನಾನು ಅಳ್ಕೊಳ್ತೀನಿ, ಸ್ವಲ್ಪ ವಿಷಯ ಕಲ್ತೀರಿ ಅಂತ. ಥ್ಯಾಂಕ್ ಯು. ಆಮೇಲೆ ಭೋಜನದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಮ್ಮ ಮನಸ್ಸನ್ನು ಯೇಸುಸ್ವಾಮಿಯ ಶಿಲುಬೆಯ ಪಾಡುಗಳ ಮೇಲೆ ನಾವು ಕೇಂದ್ರೀಕರಿಸೋಣ. ಅದಕ್ಕೆ ಆಧಾರವಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14 ವಚನಗಳನ್ನು ನಾವು ಧ್ಯಾನಿಸೋಣ. ಗಲಾತ್ಯದವರಿಗೆ 3ನೇ ಅಧ್ಯಾಯ 13 ಹಾಗೂ 14 ವಚನಗಳನ್ನು ನಾವು ಧ್ಯಾನಿಸೋಣ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆಮೀನ್. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡಿದಾಗ ಅನೇಕ ರೀತಿಯಲ್ಲಿ ದೇವರು ಶಾಪವನ್ನು ಹೇಳ್ತಾ ಇದ್ದಾರೆ.
ಅನೇಕ ಪಾಪಗಳಿಗೆ ನೀನು ಈ ರೀತಿ ಶಾಪವನ್ನು ಅನುಭವಿಸ್ತೀಯ ಅಂತ. ತಂದೆ ತಾಯಿಗಳ ವಿರುದ್ಧವಾಗಿ ನೀನು ಮಾತಾಡಿದ್ರೆ, ಅವರಿಗೆ ವಿಧೇಯರಾಗಿ ನಡೀಲಿಲ್ಲ ಅಂದರೆ ಆ ವ್ಯಕ್ತಿ ಶಾಪಗ್ರಸ್ತನು ಅಂತ. ವ್ಯಭಿಚಾರದ ಪಾಪಗಳಲ್ಲಿ ಬಿದ್ದಾಗ ಆ ವ್ಯಭಿಚಾರ ಮಾಡಿದಂಥ ವ್ಯಕ್ತಿ ಶಾಪಗ್ರಸ್ತನು. ಪರರ ಆಸ್ತಿಗಳನ್ನು, ಪರರ ವಸ್ತುಗಳಿಗೆ ಆಸೆ ಪಡುವಂಥ ವ್ಯಕ್ತಿಗಳಿಗೆ ಆ ವ್ಯಕ್ತಿ ಶಾಪಗ್ರಸ್ತನು ಅಂತ ಪ್ರತಿಯೊಂದು ಪಾಪಗಳನ್ನು ಹೇಳಿ ಆ ವ್ಯಕ್ತಿ ಶಾಪಗ್ರಸ್ತನು, ಶಾಪವು ಅವನಲ್ಲಿ ಇರುತ್ತೆ ಅಂತ ದೇವರ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಆ ಶಾಪಗಳಿಂದ ಆ ವ್ಯಕ್ತಿ ಒಂದು ತಲೆಮಾರಲ್ಲ, ಅವನ ಸಂತತಿ 6 ತಲೆಮಾರಿವರೆಗೂ ಆ ಶಾಪವನ್ನು ನಾನು ಜ್ಞಾಪಕವಾಗಿ ಇಟ್ಟಿರ್ತೇನೆ ಅಂತ ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದ್ತೇವೆ ಪ್ರಿಯರೇ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೋಡಿದಾಗ ಯೇಸು ಕ್ರಿಸ್ತರು ಆ ಶಾಪಗಳನ್ನೆಲ್ಲ ನಮ್ಮನ್ನು ನೀಗಿಸಿ ಆ ಶಾಪಗಳನ್ನು ಅವರು ತೆಗೆದುಕೊಂಡು ಶಿಲುಬೆಯ ಮೇಲೆ ಆ ಶಾಪಗಳಿಂದ ನಮ್ಮನ್ನು ವಿಮುಕ್ತಿಗೊಳಿಸಿದರು ಪ್ರಿಯರೇ. ಈ ದಿನ ನಾನು ಕ್ರೈಸ್ತೀಯ ಜೀವಿತವಾಗಿ 25 ವರ್ಷಗಳನ್ನು ಕಳೆದಿದ್ದೇನೆ. ಕ್ರೈಸ್ತೀಯ ಜೀವನದಲ್ಲಿ ನಾನು 25 ವರ್ಷಗಳಿಂದ ನೋಡಿದಾಗ ಅನೇಕ ರೀತಿಯ ಪಾಪಗಳನ್ನು ನಾನು ಮಾಡಿಕೊಂಡೇ ಬಂದಿದ್ದೇನೆ. ಅನೇಕ ರೀತಿಯಲ್ಲಿ ಸುಳ್ಳುಗಳು ಹೇಳಿದ್ದೇನೆ, ವ್ಯಭಿಚಾರ ಪಾಪಗಳಲ್ಲಿ ಬಿದ್ದಿದ್ದೇನೆ, ತಂದೆ ತಾಯಿಗಳಿಗೆ ಗೌರವ ಕೊಡದೆ ವಿಧೇಯರಾಗಿ ನಡೆಯದೆ ಅವರಿಗೆ ಬೈದಿದ್ದೇನೆ ಅನೇಕ ಸಮಯ, ದೇವರಿಗೆ ವಿಧೇಯರಾಗಿಲ್ಲದೆ ಅವರ ವಾಕ್ಯಕ್ಕೆ ವಿಧೇಯರಾಗಿದೆ ಅನೇಕ ಪಾಪಗಳನ್ನು ಮಾಡಿದ್ದೇನೆ. ಆ ಪಾಪಗಳನ್ನ ಲೆಕ್ಕವನ್ನು ನೋಡಿದಾಗ ನನ್ನಲ್ಲಿ ಅನೇಕ ಸಾವಿರಾರು ಶಾಪಗಳಿದೆ. ಆದರೆ ಯೇಸು ಕ್ರಿಸ್ತರು ಆ ಸಾವಿರಾರು ಶಾಪಗಳನ್ನು ಅವರ ಒಂದು ಶಿಲುಬೆಯ ಮರಣದಲ್ಲಿ ನೀಗಿಸಿ ಈ ದಿನ ನನ್ನನ್ನು ನೀತಿವಂತಿಕೆಯಾಗಿಯೂ ಪರಿಶುದ್ಧರಾಗಿಯೂ ಪವಿತ್ರರಾಗಿಯೂ ಮಾಡಿದ್ದಾರೆ ಪ್ರಿಯರೇ. ಈ ದಿನ ಯೋಚನೆ ಮಾಡೋಣ ಪ್ರಿಯರೇ. ಅನೇಕ ಸಮಯ ನಾವು ಪಾಪವನ್ನು ಮಾಡಿ ದೇವರ ಒಂದು ಮಹಿಮೆಯನ್ನು ಕಳ್ಕೊಂಡಿದ್ದೇವೆ. ಪುನಃ ಮಾಡಿರುವಂಥ ಪಾಪವನ್ನು ಮಾಡಿದಾಗ ನಿಜವಾಗಲೂ ಇನ್ಯಾವುದೇ ನಮಗೆ ಯಜ್ಞವಾಗಿ ಇಲ್ಲ. ಆಲ್ರೆಡಿ ಯೇಸು ಸ್ವಾಮಿ ನಮಗೆ ಪಾಪ ಪರಿಹಾರವಾಗಿ ಯಜ್ಞವಾಗಿ ಪಟ್ಟಿದ್ದಾರೆ. ಬೈಬಲ್ ಹೇಳುತ್ತೆ, ಪುನಃ ಮಾಡುವಂಥ ಪಾಪಗಳಿಗೆ ನೀವು ಆ ಶಿಕ್ಷೆಯನ್ನು ಅನುಭವಿಸ್ತೀರಂತ. ತಿಳಿದು ಮಾಡುವಂಥ ಪಾಪಗಳಿಗೆ ಖಂಡಿತವಾಗಿ ನಾವು ಅದಕ್ಕೆ ನ್ಯಾಯವನ್ನು ವಿಚಾರಣೆಗೆ ಗುರಿ ಆಗ್ತೀವಿ ಅಂತ ಬೈಬಲ್ ಹೇಳುತ್ತೆ ಪ್ರಿಯರೇ. ಈ ದಿನ ಕೈಸರಾದಂಥ ನಾವು ಪುನಃ ಬೀಳುವಂಥ ಪಾಪದಲ್ಲಿ ಬಿದ್ದಿದ್ದೇವಾ? ಪೇತ್ರನು ಹೇಳಿರೋ ರೀತಿಯಲ್ಲಿ ನಾಯಿ ಕಕ್ಕಿದ್ದನ್ನೇ ಪುನಃ ನೆಕ್ಕತ್ತೆ ಅಂತ. ಅದೇ ರೀತಿ ನಾವು ಮಾಡಿರುವಂಥ ಹಳೆಯ ಪಾಪಗಳನ್ನೇ ಪುನಃ ಬೀಳ್ತಿದ್ರೆ ಖಂಡಿತವಾಗಲಿ ಇನ್ಯಾವುದೇ ಪಾಪ ಪರಿಹಾರಕವಾಗಿ ಯಜ್ಞ ಇಲ್ಲ. ಬದಲಾಗಿ ನಾವು ನೀತಿಯ ಒಂದು ನ್ಯಾಯಸ್ಥಾನದಲ್ಲಿ ನಿಲ್ತೇವೆ. ದೇವರು ಪ್ರಶ್ನಿಸುವ ಆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗಿದೆ ಪ್ರಿಯರೇ. ಇದನ್ನ ನಾವು ಎಚ್ಚರಿಕೆಯಾಗಿರೋಣ. ದೇವರು ಖಂಡಿತಗಳು ಬಂಡುತನಕ್ಕೆ ನಮ್ಮನ್ನು ಕರೆದಿಲ್ಲ, ಬದಲಾಗಿ ಪಶ್ಚಾತ್ತಾಪ ಒಂದು ನೀತಿವಂತಿಕೆಯಲ್ಲಿಯೂ ಪರಿಶುದ್ಧರಾಗಿಯೂ ಜೀವಿಸೋದಕ್ಕೆ ನಮ್ಮನ್ನು ಕರೆದಿದ್ದಾರೆ. ಆ ಒಂದು ಜೀವಿತವನ್ನು ನಾವು ದೇವರಿಗೆ ಅರ್ಪಿಸೋಣ. ಈ ದಿನ ನಾವು ಎಷ್ಟೇ ಒಂದು ಪಾಪದಲ್ಲಿದ್ದರೂ ಕೂಡ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಎಷ್ಟೋ ಜನ ಈ ದಿನ ಮರಣವನ್ನು ಹೊಂದಿದ್ದಾರೆ, ನಿತ್ಯ ವಿಶ್ರಾಂತಿಯನ್ನು ಹೊಂದಿದ್ದಾರೆ. ಅವರೇನು ದೊಡ್ಡ ಮಹಾನ್ ಪಾಪಿಗಳಲ್ಲ, ಅದಕ್ಕಿಂತ ಹೆಚ್ಚಾದ ಪಾಪವನ್ನು ಮಾಡಿದರೂ ಕೂಡ ಈ ದಿನ ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ, ಒಂದು ದಿನವನ್ನು ಕೊಟ್ಟಿದ್ದಾರೆ. ಕಾರಣ ಈ ವ್ಯಕ್ತಿ ಮನಸ್ಸಾಂತರ ಹೊಂದಿ ನನ್ನ ಬಳಿಗೆ ಬರಬೇಕು, ನನಗೆ ಸಾಕ್ಷಿಯಾಗಿ ಜೀವಿಸಬೇಕು, ವಿಶ್ವಾಸದಿಂದ ನಂಬಿಕೆಯಿಂದ ಜೀವಿಸಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಈ ದಿನ ನಾವು ಜೀವಿತವಾಗಿದ್ದಾರೆ ಪ್ರಿಯರೇ. ನಾವು ಕ್ರೈಸ್ತೀಯ ಜೀವಿತದಲ್ಲಿ ಎಚ್ಚರಿಕೆ ಆಗಿರೋಣ. ಶಿಲುಬೆಯ ಒಂದು ದೇವರು ಪಟ್ಟಂತಹ ಯಾತನೆ, ಆ ಒಂದು ವೇದನೆಗಳನ್ನು ನಾವು ನಿರಾಕರಿತ ಮಾಡದಿರ ನಮ್ಮ ಕ್ರೈಸ್ತೀಯ ಜನರಲ್ಲಿ ಅಳವಡಿಸಿಕೊಂಡು ಪರರಿಗೆ ಸಾಕ್ಷಿಗಳಾಗಿಯೂ ದೇವರಿಗೆ ಮಹಿಮೆ ತರುವಂಥ ಒಂದು ಕಾರ್ಯಗಳನ್ನು ಮಾಡೋಣ ಪ್ರಿಯರೇ. ಇದರಿಂದ ಖಂಡಿತಗಳು ದೇವರು ಮಹಿಮೆ ಪಡ್ತಾರೆ. ಶಿಲುಬೆಯ ಮರಣ ನಿಜವಾಗಲೂ ಸಾರ್ಥಕವಾಗುತ್ತೆ ಪ್ರಿಯರೇ. ಅದಕ್ಕೆ ಬೇಕಾದಂಥ ಆಶೀರ್ವಾದನ ಪ್ರಾರ್ಥನೆ ಮುಖಾಂತರ ನಾವು ಪಡೆಯೋಣ, ಪ್ರಾರ್ಥಿಸೋಣ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ತಂದೆಯ ದೇವರೇ, ಇದು ಸ್ವಾಮಿ ಈ ಸಮಯದಲ್ಲಿ ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ತಿದ್ದೇವೆ ಸ್ವಾಮಿ. ಇದು ಕರ್ತನೆ, ನಿನ್ನ ದೇಹಕ್ಕೆ ಹೋಲಿಕೆ ಆಗುವಂಥ ರೊಟ್ಟಿ ಹಾಗೂ ನಿನ್ನ ರಕ್ತಕ್ಕೆ ಹೋಲಿಕೆ ಆಗುವಂಥ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಸ್ವಾಮಿ ನಮ್ಮನ್ನು ಸಂಪೂರ್ಣವಾಗಿ ಮನಸ್ಸಾಂತರಿಸು ಕರ್ತನೆ. ಹೌದು ಸ್ವಾಮಿ, ಇದು ಕರ್ತನೆ, ನಾವು ಅನೇಕ ಪಾಪಗಳಿಂದ ಶಾಪಗ್ರಸ್ತರಾಗಿದ್ವಿ ಸ್ವಾಮಿ. ಆದರೆ ಕರ್ತನೆ, ನಮ್ಮ ಪಾಪಗಳನ್ನು ವಿಮುಖರಾಗಲು ಸ್ವಾಮಿ ನೀವು ಮರದ ಮೇಲೆ ತೂಗಲ್ಪಟ್ಟು ನೀವು ಶಾಪಗ್ರಸ್ತರಾಗಿದ್ರಿ ಕರ್ತನೆ. ಇದು ಕರ್ತನೆ, ಇದು ಸ್ವಾಮಿ, ಈ ದಿನ ನಾವು ನೀತಿವಂತಿಕೆಯು ಪರಿಶುದ್ಧರಾಗಿಯೂ ಜೀವಿಸೋದಕ್ಕೆ ಕರ್ತನೆ ನೀವು ಪಟ್ಟಂತಹ ಶಿಲುಬೆಯ ಪಾಡು ಹಾಗೂ ವೇದನೆ ಹಾಗೂ ಶ್ರಮ ಸ್ವಾಮಿ
ಇದು ಕರ್ತನೆ ಈ ಸಂದರ್ಭದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸು ಸ್ವಾಮಿ. ಹೌದು ಕರ್ತನೆ, ನೀವು ಕೊಟ್ಟಂಥ ಈ ಕ್ರೈಸ್ತೀಯ ಜೀವನದಲ್ಲಿ ಕರ್ತನೆ ಪುನಃ ನಾವು ಪಾಪವನ್ನು ಮಾಡದೆ ಬಂಡುತನಕ್ಕೆ ಹೋಗದೆ ಕರ್ತನೆ ಇದು ಸ್ವಾಮಿ ಮನಸಾಂತರದಿಂದ ಇದು ಕರ್ತನೆ ಪವಿತ್ರವಾಗಿಯೂ ನೀತಿವಂತಿಗೂ ಜೀವಿಸದೆ ಕರ್ತನೆ ಪರರಿಗೆ ಸಾಕ್ಷಿಗಳಾಗಿರೋದೇ ಕರ್ತನೆ ನಮಗೆ ಕೃಪೆ ನೀಡು ಸ್ವಾಮಿ. ಆಶೀರ್ವದಿಸು ಕರ್ತನೆ. ಇದು ಕರ್ತನೆ ಈ ಒಂದು ಪ್ರಾರ್ಥನೆ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರ ಮುಖಾಂತರ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ ನೀಡಲವಗೆ ಅನುದಿನ ನಿತ್ಯ ಜೀವನ ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ ನೀಡಲವಗೆ ಅನುದಿನ ನಿತ್ಯ ಜೀವನ ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ ಪಾಪಿ ಮನುಜ ತನುವನು ಕತ್ತಲು ತುಂಬಿಹ ಮನವನು ಪಾಪಿ ಮನುಜ ತನುವನು ಕತ್ತಲು ತುಂಬಿಹ ಮನವನು ಸೆಳೆದೆ ಆಶ ಪಾಶದಿಂ ಕಳೆದೆ ಪಾಪ ದೋಷವಂ ಪಾಪ ದೋಷವಂ ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ ಶಾಂತಿರಹಿತ ಜಗವನು ಸ್ವಾರ್ಥ ಭರಿತ ನರನನು ಶಾಂತಿರಹಿತ ಜಗವನು ಸ್ವಾರ್ಥ ಭರಿತ ನರನನು ಗೆದ್ದೆ ನೀನು ಪಾವನ ನೀನೆ ಸ್ವರ್ಗ ಜೀವನ ಸ್ವರ್ಗ ಜೀವನ ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ ಸತ್ಯ ಸುಗುಣ ಸಂಪನ್ನನೆ ನಿತ್ಯ ನಿರ್ಮಲ ಧೀಮಂತನೆ ಸತ್ಯ ಸುಗುಣ ಸಂಪನ್ನನೆ ನಿತ್ಯ ನಿರ್ಮಲ ಧೀಮಂತನೆ ಭುಜಿಸಿ ದಿವ್ಯ ಭೋಜನ ನೆನೆವೆ ನಿನ್ನ ಅನುದಿನ ನಿನ್ನ ಅನುದಿನ ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ ನೀಡಲವಗೆ ಅನುದಿನ ನಿತ್ಯ ಜೀವನ